ಏನಿದು ಅಲ್ಟಿಮೇಟ್ ಲೆವೆಲ್ ನ್ಯೂಟ್ರಿಷನ್ ಪ್ರಾಕ್ಟೀಸ್ ಅಂದ್ರೆ ಏನು? ಅಲ್ಟಿಮೇಟ್ ಲೆವೆಲ್ ನ್ಯೂಟ್ರಿಷನ್ ಅಂದ್ರೆ ಏನು? ನಾನು ತುಂಬಾ ಸ್ಪೀಡ್ ಆಗಿ ಹೇಳ್ತೀನಿ ಇವತ್ತು. ನೀವು ಒಂದ್ಸರಿ ಹಿಂಗಂದ್ರೂ ಮಿಸ್ ಆಗುತ್ತೆ, ಹಿಂಗಂದ್ರೂ ಮಿಸ್ ಆಗುತ್ತೆ. ನಂಗೆ ಗೊತ್ತಿಲ್ಲ, ನಾನು ಸ್ಪೀಡ್ ಆಗಿ ಹೋಗ್ತೀನಿ. ಅಟೆಂಟಿವ್ ಆಗಿ, ಅಲರ್ಟ್ ಆಗಿ ಕುಂತ್ರೇನೆ ನಿಮ್ಗೆ ಇವತ್ತಿನ ಗೊತ್ತಾಗೋದು. ನಾನು ಸ್ಪೀಡ್ ಆಗಿ ಹೋಗ್ತೀನಿ, ನಾನು ಸ್ಲೋ ಆಗಿ ಹೋಗಲ್ಲ. ರೀಲ್ಸ್ ಸ್ಪೀಡ್ ಆಗಿರೋದು ಅರ್ಥ ಆಗತ್ತಾನೆ? ಇದು ಕೂಡ ಅರ್ಥ ಮಾಡ್ಕೊಳ್ಳಿ, ನಾನು ಸ್ಪೀಡ್ ಆಗೇ ಹೋಗ್ತೀನಿ, ನಾನು ಸ್ಲೋ ಮಾಡಲ್ಲ. ಅಲ್ಟಿಮೇಟ್ ಲೆವೆಲ್ ನ್ಯೂಟ್ರಿಷನ್ ಅಂದ್ರೆ ಸಾಧ್ಯ ಆದ್ರೆ ಪ್ರತಿ ದಿವಸ 90 ತರಹದ ನ್ಯೂಟ್ರಿಷನ್ ಅನ್ನು ಕೊಡುವಂಥದ್ದು. ಪ್ರತಿ ದಿವಸ 90 ತರಹದ ವೈಟಮಿನ್ಸ್ ಅಂಡ್ ಮಿನರಲ್ಸ್. ಏನಿದು 90 ತರಹದ ನ್ಯೂಟ್ರಿಷನ್ ಅಂದ್ರೆ ಏನು? 90ನ್ನ ಡಿವೈಡ್ 4 ರೀತಿಯಲ್ಲಿ ಮಾಡಬಹುದು. ಬರ್ಕೊಳ್ಳಿ. ಒಂದು, 60 ಮಿನರಲ್ಸ್, 60 ಮಿನರಲ್ಸ್. ಎರಡು, 16 ವೈಟಮಿನ್ಸ್. ಮೂರು, 12 ಅಮಿನೋ ಆಸಿಡ್ಸ್. ಎರಡು, ಫ್ಯಾಟಿ ಆಸಿಡ್ಸ್. ಇದು ಸೇರಿದ್ರೆ 90 ನ್ಯೂಟ್ರಿಷನ್ ಈ ಡೈಲಿಗೆ ಪ್ರತಿ ದಿವಸ ಬೇಕು. ಈ ಬಾಡಿ ಆಗಿರೋದು ನ್ಯೂಟ್ರಿಷನ್ ಇಂದ ಪ್ರತಿದಿನ. ಇನ್ನೊಂದು ವೆರಿ ಇಂಪಾರ್ಟೆಂಟ್, ಚಿಕ್ಕವರಿಂದ ನಾವೆಲ್ಲ ಈ ದೇಹಕ್ಕೆ ಅಷ್ಟೊಂದು ಮೋಸ ಮಾಡಿದೀವಿ ನ್ಯೂಟ್ರಿಷನ್ ಅನ್ನ ಕೊಡೋದ್ರ ವಿಷಯದಲ್ಲಿ. ತುಂಬಾ ಮೋಸ ಮಾಡಿದ್ವಿ, ನ್ಯೂಟ್ರಿಷನ್ ಕೊಟ್ಟಿಲ್ಲ. ಎಕ್ಸಾಂಪಲ್ಗೆ ಎಕ್ಸಾಂಪಲ್ಗೆ ಪ್ರೋಟೀನ್ ಇರಬಹುದು, ಎಷ್ಟು ಕೊಡಬೇಕು ಅಷ್ಟು ಕೊಟ್ಟಿದ್ದೀವ ಚಿಕ್ಕವರಿಂದ? ನೋ. ಫೈಬರ್? ನೋ. ಕ್ಯಾಲ್ಸಿಯಂ? ನೋ. ಮೆಗ್ನೇಷಿಯಂ? ನೋ. ಸೋ ಮೆನಿ ತುಂಬಾ ವಿಷಯಗಳಿದೆ ನ್ಯೂಟ್ರಿಷನ್ ಸಬ್ಜೆಕ್ಟ್ ಅಲ್ಲಿ. ತುಂಬಾ ದ್ರೋಹ ಈ ದೇಹದ ಜೊತೆಲಿ ಮಾಡಿದ್ವಿ, ತುಂಬಾ ಮೋಸ ಈ ದೇಹಕ್ಕೆ ಮಾಡಿದ್ವಿ. ಬಿಕಾಸ್ ಈ ದೇಹ ಆಗಿರೋದು ಪಂಚಭೂತಗಳಿಂದ. ಮತ್ತೆ ಪುನಃ ಪಂಚಭೂತಕ್ಕೆ ಹೋಗುತ್ತೆ, ಬಟ್ ನಮಗೆ ನ್ಯೂಟ್ರಿಷನ್ ಇದು ಮೂಲ ಸೋರ್ಸೆ ಪಂಚಭೂತನೇ, ಪ್ರಕೃತಿ. ಸೊ ಅದರಿಂದ ನಾವು ಏನ್ ಕೊಡ್ಬೇಕಾಗಿತ್ತು ಈ ದೇಹಕ್ಕೆ ಕೊಡಲ್ಲ ನಾವು. ಉದಾಹರಣೆಗೆ ನೋಡೋಣ, ಒಂದು ಎಕ್ಸಾಂಪಲ್, ಸಾಕತ್ತಾಗಿರೋ ಎಕ್ಸಾಂಪಲ್ ಕೊಡ್ತೇನೆ ನಿಮ್ಗೆ ಇವಾಗ. ಫೈಬರ್ ಇದ್ ಕೊಡ್ಲಾ, ಪ್ರೋಟೀನ್ ಕೊಡ್ಲಾ, ಕ್ಯಾಲ್ಸಿಯಂ ಇದ್ ಕೊಡ್ಲಾ? ಆ ಮೆಗ್ನೇಷಿಯಂ ಕೊಡ್ತೀನಿ. ಅದು ಪ್ರೋಟೀನ್ ಬಗ್ಗೆ ಎಲ್ಲ ಹೇಳಿದ್ದೀನಿ, ಫೈಬರ್ ಬಗ್ಗೆ ಹೇಳಿದ್ದೀನಿ ಅನ್ಸುತ್ತೆ, ಕ್ಯಾಲ್ಸಿಯಂ ಬಗ್ಗೆ ಹೇಳಿಲ್ಲಲ್ಲ. ಓಕೆ, ನಾನು ಮೆಗ್ನೇಷಿಯಂ ಬಗ್ಗೆ ಹೇಳ್ತೀನಿ. ಇವಾಗ ಇಲ್ಲಿ 90 ತರದ ನ್ಯೂಟ್ರಿಷನ್ ಬೇಕಿದೆ, ಬಟ್ ಪರ್ಟಿಕ್ಯುಲರ್ ಆಗಿ ಈ ವ್ಯಕ್ತಿಗೆ ಇದೇ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಆಗಿದೆ ಅಂತ ಗೊತ್ತಾಗಲ್ಲ. ಬಟ್ ಡಯಾಗ್ನೋಸ್ ಮಾಡಿದಾಗ 90 ತರದ್ದು ಇದು ಮಾಡಿದಾಗ ಗೊತ್ತಾಗುತ್ತೆ, ಗೊತ್ತಾಗಲ್ಲ ಅಂತಲ್ಲ. ಕೆಲವೊಂದು ಸಿಂಪ್ಟಮ್ಗಳಿಂದ ಗೊತ್ತಾಗುತ್ತೆ, ಬರೀ ಒಂದೇ ಅಲ್ಲ. ಉದಾಹರಣೆ ಮೆಗ್ನೇಷಿಯಂ. ಈ ಟಾಪಿಕ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಇದೆ, ಕೇಳಿಸ್ಕೊಳ್ಳಿ. ಎಕ್ಸಾಂಪಲ್ ಒಂದು ತಗೊಳ್ತೀನಿ. ನೀವು ಒಂದು ಶೇಕ್ ಕುಡಿಯಕ್ ಬಂದ್ರಿ, ಆಮೇಲೆ ಎರಡನೇ ಶೇಕ್ ಸ್ಟಾರ್ಟ್ ಮಾಡಿದ್ರಿ, ಅಡ್ವಾನ್ಸ್ ಬಂದ್ರೆ ಅಲ್ಟಿಮೇಟಿಗೆ ಬಂದ್ರೆ ಅಂತ ತಿಳ್ಕೊಂಬಿಡಿ. ಇದೊಂದು ಪ್ರೋಸೆಸ್. ಏನಾಗುತ್ತೆ ನೋಡಿ. ಆ, ನಾನು ಇಲ್ಲಿ ಶೇಕ್ ಇಟ್ಕೊಂಡಿದ್ದೀನಿ, ಶೇಕ್ ನೋಡಿ. ಶೇಕ್ ನಲ್ಲಿ ನಿಮಗೆ ಮೆಗ್ನೇಷಿಯಂ ಇಂಟೇಕ್ ಒಂದ್ ಶೇಕಿಗೆ 100 ಗ್ರಾಮ್ ಪ್ರಕಾರ ಇದು ಹೋದ್ರೆ ಅದು ಬೇರೆ ತರ ಆಗುತ್ತೆ. ಬಟ್ ಪರ್ ಸರ್ವಿಂಗ್ ನಿಮ್ಗೆ ಮೇ ಬಿ 50 ಸಿಗುತ್ತೆ ಅನ್ಸುತ್ತೆ, 50 mg ಸಿಗುತ್ತೆ ಒಂದು ಶೇಕಿಗೆ. ಬಟ್ ನಿಮ್ಮ ಬಾಡಿಗೆ ಬೇಕಾಗಿದ್ದು, ನಾನು ಪರ್ಟಿಕ್ಯುಲರ್ ಮೆಗ್ನೇಷಿಯಂ ಬಗ್ಗೆ ಹೇಳ್ತಿದ್ದೀನಿ. ನಿಮ್ ಮೆಗ್ನೇಷಿಯಂ ಟಾಪಿಕ್ ನಾನು ಮಾಡ್ತಾ ಇಲ್ಲ, ಅದ್ ಯಾವ್ದಾದ್ರು ತಗೊಳ್ಳಿ. ನಾನದು ಮೆಗ್ನೇಷಿಯಂ ನೋಡಿ, ಮಿನರಲ್ಸ್ ಅಲ್ವಾ, ಅದು ವೈಟಮಿನ್ಸ್ ಅಲ್ಲ, ಮಿನರಲ್ ಅದು. ಓಕೆ, ಮಿನರಲ್ ಬೇಕಾಗಿತ್ತು. ಅದು ಸಿಕ್ಕಾಪಟ್ಟೆ ಯೂಸ್ ಇದೆ ಅದರಿಂದ. ಅದು ಅಂತಿಂತ ಮಿನರಲ್ ಅಲ್ಲ ಅದು, ಬೈ ದ ವೇ ಅದು ರಿಲ್ಯಾಕ್ಸಿಂಗ್ ಮಿನರಲ್ಸ್. ಆ ಈ ಕ್ಯಾಲ್ಸಿಯಂ ಬೇರೆ ಬೇರೆ ರೀತಿಯಲ್ಲಿ ರಿಕ್ವೈರ್ಮೆಂಟ್ ಇರುತ್ತೆ, ಪ್ರೋಟೀನ್ ಬೇರೆ ಬೇರೆ ರೀತಿಯಲ್ಲಿ ರಿಕ್ವೈರ್ಮೆಂಟ್ ಇರುತ್ತೆ, ಇಂಡಿವಿಜುವಲಿ ಡಿಫ್ರೆಂಟ್ ಡಿಫ್ರೆಂಟ್. ಈಗ ನೆನ್ಪಿಟ್ಕೊಳ್ಳಿ, ನನಗೆ ಮೆಗ್ನೇಷಿಯಂ ಅಂತ ಬಂದ್ರೆ ಏಜ್ ಮೇಲೂ ಡಿಪೆಂಡ್ ಆಗುತ್ತೆ, ಬೇರೆ ಬೇರೆ ಮೇಲ್ ಅಂಡ್ ಫಿಮೇಲ್ ಚೇಂಜ್ ಆಗುತ್ತೆ. ಉದಾಹರಣೆ ನಿಮ್ಗೆ ಹೇಳಬೇಕು ಅಂದ್ರೆ, ಸುಮಾರು 14ರಿಂದ 18 ವಯಸ್ಸಲ್ಲಿ ಇದ್ರೆ ನೀವು, ತುಂಬಾ ಇಂಪಾರ್ಟೆಂಟ್. ಸುಮಾರು 410 mg ಆಗುವಷ್ಟು ಗಂಡಸರಿಗೆ ಬೇಕಾಗುತ್ತೆ, ಗಂಡು ಮಕ್ಳಿಗೆ ಬೇಕಾಗುತ್ತೆ. ಹೆಣ್ಮಕ್ಳಿಗಾದ್ರೆ 360 mg ಅಷ್ಟು ಬೇಕಾಗುತ್ತೆ. ಯಾವುದು? ಮೆಗ್ನೇಷಿಯಂ. ಏನು ಚಿತ್ರಾನ್ನ ಪುಳಿಯೋಗರಲ್ಲಿ ಸಿಕ್ಬಿಡುತ್ತಾ? ಇಲ್ಲ, ಸಿಗೋದಿಲ್ಲ ಅದು. ಅದು ಅಷ್ಟು ಇಂಪಾರ್ಟೆಂಟ್ ರಿಲ್ಯಾಕ್ಸಿಂಗ್ ಮಿನರಲ್, ಅದು ಸಿಗಲ್ಲ. ಅದೇ ನೀವೆಲ್ಲಾದ್ರೂ 19ನೇ ಏಜ್ ಇಂದ 30 ಏಜ್ ಮಧ್ಯದಲ್ಲಿದ್ದರೆ 400 mg ತನಕ ಬೇಕಾಗುತ್ತೆ ಗಂಡು ಮಕ್ಕಳಿಗೆ. ನಾನು ಸ್ಪೀಡಾಗಿ ಹೋಗ್ತೀನಿ, ನಿಮ್ಮ ಕ್ಯಾಚಿಂಗ್ ಪವರ್ ಇಲ್ಲೇ ಇರಬೇಕು. ಹೆಣ್ಮಕ್ಳಿಗಾದ್ರೆ 310 mg ತನಕ ಬೇಕಾಗುತ್ತೆ ಮೆಗ್ನೇಷಿಯಂ. ಟಾಪಿಕ್ ಇವತ್ತು ನ್ಯೂಟ್ರಿಷನ್ ಬಗ್ಗೆ ಇರಲ್ಲ, ಅದೇನೋ ಬೇರೆ ಕಡೆ ಎಳ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಈಗ ನಿಮ್ಗೆ 31 ಅಥವಾ 50 ಏಜ್ ಮಧ್ಯದಲ್ಲಿದ್ರೆ, ಗಂಡಸರಾಗಿದ್ರೆ 420, ಬೇಡಬೇಡಿ 420 ಯಾಕೋ ಚೆನ್ನಾಗಿಲ್ಲ, 420 mg ಆಗೋಷ್ಟು ನಿಮ್ಗೆ ಬೇಕಾಗುತ್ತೆ. ಯಾವುದು? ಮೆಗ್ನೇಷಿಯಂ. ಒಂದ್ ದಿನಕ್ಕೆ ಬೇಕಾಗುತ್ತೆ. ಹೆಣ್ಮಕ್ಳಾದ್ರೆ, ಲೇಡೀಸ್ ಆದ್ರೆ 31ರಿಂದ 50 ಇದ್ರೆ ಒಂದು 320 ಬೇಕಾಗುತ್ತೆ mg. ಓಕೆ, ಆ ಅದೇ ಎಲ್ಲಾದ್ರೂ ನಿಮ್ದು 51 ಏಜ್ ಮೇಲೆ ಆಗಿದೆ, ಗಂಡಸರಾಗಿದ್ರೆ ಅವರಿಗೂ ಕೂಡ ಅಷ್ಟೇ ಜಾಸ್ತಿ ಬೇಕಾಗುತ್ತೆ. ಒಂದು 420 ಮೇಲೆ ಬೇಕಾಗುತ್ತೆ. ಹೆಂಗಸರಾಗಿದ್ರೆ 320 ಮೇಲೆ ಬೇಕಾಗುತ್ತೆ. ಇದನ್ನು ಯಾಕೆ ಹೇಳಿದೆ ಅಂತ ಹೇಳ್ತೀನಿ. ಇದು ಒಂದು ಒಂದು ಮಿನರಲ್ಸ್ ಕೊರತೆ ಬಗ್ಗೆ ನಾನು ಹೇಳ್ತಾ ಇದ್ದೆ ಅಲ್ವಾ. ಇದರಲ್ಲಿ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಇದೆ. ಆ ಒಂದು ಮೆಗ್ನೇಷಿಯಂ ನೀವು ಚಿಕ್ಕವರಿಂದ ಕೊಟ್ಟಿಲ್ಲ ಅಂತ ತಿಳ್ಕೊಂಬಿಡಿ, ಹಾರ್ಟ್ ಹೆಲ್ತ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ, ಗೊತ್ತಾ? ತುಂಬಾ ತರದ್ದು. ಅದು ಆರ್ಟರಿ ಆಗಿರ್ಬೋದು, ಬ್ಲಡ್ ಫ್ಲೋ ಆಗಿರ್ಬೋದು, BP ರಿಲೇಟೆಡ್. ಬೋನ್ ಹೆಲ್ತ್ ಕೂಡ ಪ್ರಾಬ್ಲಮ್ ಆಗುತ್ತೆ. ನಮ್ ಹಾರ್ಟ್ ಹೆಲ್ತ್ ಅಂದ ತಕ್ಷಣ ಏನ್ ಬರುತ್ತೆ ಹೇಳಿ? ಗುಡ್ ಫ್ಯಾಟ್, ಬ್ಯಾಡ್ ಫ್ಯಾಟ್, ಕೊಲೆಸ್ಟ್ರಾಲ್, LDL, HDL, VLDL ಇದೆಲ್ಲ ನೆನಪಾಗುತ್ತಾನೆ ಹಾರ್ಟ್ ಹೆಲ್ತ್ ಅಲ್ಲ.
ನಂದು ಲಿಪಿಡ್ ಪ್ರೊಫೈಲ್ ನೆನಪಾಗುತ್ತೆ, ನಾನು ಸ್ಪೀಡಾಗಿ ಹೋಗ್ತೀನಿ, ನಂಗೆ ಗೊತ್ತಿಲ್ಲ, ನೀವು ಕ್ಯಾಚ್ ಮಾಡ್ಕೊಳ್ಳಿ ಅಷ್ಟೇ. ತುಂಬಾ ಇಂಪಾರ್ಟೆಂಟ್ ಇದು. ಬೋನ್ ಹೆಲ್ತ್. ಬೋನ್ ಹೆಲ್ತ್ ಅಂತ ತಕ್ಷಣ ಎಲ್ರಿಗೂ ಏನ್ ನೆನಪಾಗುತ್ತೆ? ಬೋನ್ ಮ್ಯಾರೋ, ಕ್ಯಾಲ್ಸಿಯಂ ನೆನಪಾಗುತ್ತೆ. ಬಟ್ ನಿಮ್ಗೆ ಗೊತ್ತಾ, 60% ಮೆಗ್ನೀಷಿಯಂ ನಮ್ದು ಇಲ್ಲಿ ಇರೋದೇ ಇದು ಬೋನ್ ಅಲ್ಲಿ. ಮೆಗ್ನೀಷಿಯಂ 60% ಮೆಗ್ನೀಷಿಯಂ ಬೋನ್ ಹೆಲ್ತ್ಗೆ ಇಂಪಾರ್ಟೆಂಟ್. ಈ ನಮ್ ಡೈಜೆಷನ್ ಹೆಲ್ತ್ ಚೆನ್ನಾಗಿಲ್ಲ ಅಂದ್ರೆ ಏನ್ ನೆನಪಾಗುತ್ತೆ ಹೇಳಿ? ನೀರು, ನಾರ್ ನೆನಪಾಗುತ್ತೆ. ಡೈಜೆಷನ್ ಚೆನ್ನಾಗಿಲ್ಲ ಅಂದ್ರೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆ ಅಂದ್ರೆ, ನಿಮ್ಗೆ ಗೊತ್ತಾ? ಮೆಗ್ನೀಷಿಯಂ ತುಂಬಾ ಇಂಪಾರ್ಟೆಂಟ್. ರಿಲ್ಯಾಕ್ಸಿಂಗ್ ಮಿನರಲ್ಸ್. ಕ್ಯಾಲ್ಸಿಯಂ ಹಿಡ್ಕೊಂಡ್ರೆ ಮೆಗ್ನೀಷಿಯಂ ಬಿಡುತ್ತೆ, ರಿಲ್ಯಾಕ್ಸ್ ಮಾಡತ್ತೆ. ಡೈಜೆಷನ್ ತುಂಬಾ, ಬೋವೆಲ್ ಮೂಮೆಂಟಿಗೆ ತುಂಬಾ ಇಂಪಾರ್ಟೆಂಟ್ ಮೆಗ್ನೀಷಿಯಂ. ಹೋಗ್ಲಿ, ಇನ್ನೊಂದ್ ಕಡೆ ಬರೋಣ. ನಿದ್ರೆ. ನಿದ್ರೆಗೆ ತುಂಬಾ 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 ಇಂಪಾರ್ಟೆಂಟ್. ಅದಕ್ಕೆ ಹೇಳೋದು ರಿಲ್ಯಾಕ್ಸಿಂಗ್ ಮಿನರಲ್ಸ್ ಅಂತ. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ಟ್ರೆಸ್ ಅನ್ನ ಮ್ಯಾನೇಜ್ಮೆಂಟ್, ಅದಕ್ಕೆ ಮೆಂಟಲ್ ಹೆಲ್ತ್ ಅನ್ನ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ. ಮತ್ತೆ ಇನ್ನೊಂದು ಹೇಳ್ತಾರೆ ಮೆಟಬಾಲಿಕ್ ಆಕ್ಟಿವಿಟೀಸ್ ಅಥವಾ ಮೆಟಬಾಲಿಕ್ ಹೆಲ್ತ್ ಅಂತ ಕರೀತಾರೆ. ಇದಕ್ಕೂ ಕೂಡ ತುಂಬಾ ತುಂಬಾ ಇಂಪಾರ್ಟೆಂಟ್ ಮೆಗ್ನೀಷಿಯಂ. ಒಂದು ಮೆಗ್ನೀಷಿಯಂ ಬಗ್ಗೆ ನಾನು ಹೇಳಿದೆ. ಈಗ ನಾನು ಶೇಕಿಗೆ ಬರ್ತೀನಿ. ನೀವು ಶೇಕ್ ಬೇಕಾಗಿರೋದು ಎಷ್ಟು ಹೇಳಿ? 420 mg, 320 mg. ಜಾಸ್ತಿ ಮಕ್ಕಳು 18 ಏಜಿನ ಮಕ್ಕಳಿಗೆಲ್ಲ ತುಂಬಾ ಜಾಸ್ತಿ ಬೇಕು. ಮಕ್ಕಳಿಗೆ ಬೆಳೆಯುವ ಏಜ್ ಅಂತ ಕರೀತಾರೆ, ಅವ ಮೆಗ್ನೀಷಿಯಂ ಜಾಸ್ತಿ ಬೇಕು ಅಲ್ವಾ? ಇದು ಯಾಕೆ ಹೇಳಿದೆ ಅಂತ ಹೇಳ್ತೀನಿ. ಯಾರೋ ಒಬ್ರು ಒಂದು ಶೇಕ್ ಕುಡಿಯಕ್ ಬಂದ್ರು. ಅಯ್ಯೋ ಸರ್, ನಿನ್ನೆ ಹಂಗಾಯ್ತು ಹಿಂಗಾಯ್ತು, ನನ್ ಸಖತ್ ರಿಸಲ್ಟ್ ಬಂತು ಅಂತಾರೆ. ನಮ್ಗೆ ಗೊತ್ತಿಲ್ಲ ಅವ್ರ ಬಾಡಿನಲ್ಲಿ ಏನ್ ಡೆಫಿಷಿಯನ್ಸಿ ಇದೆ ಅಂತ ಗೊತ್ತಿಲ್ಲ. ಅವ್ರಿಗೆಲ್ಲಾದ್ರೂ ಫೈಬರ್ ಡೆಫಿಷಿಯನ್ಸಿಯಿಂದ ಬಂದಿದ್ರೆ, ಬೇರೆನೂ ಡೆಫಿಷಿಯನ್ಸಿ ಇರುತ್ತೆ, ಅದು ಪರ್ಸೆಂಟೇಜ್ ಅದು ಎಷ್ಟು ಇರುತ್ತೆ. ಇನ್ಯಾರೋ ಬಂದಿರ್ತಾರೆ ಪ್ರೋಟೀನ್ ಡಿಫಿಷಿಯನ್ಸಿ ಇರ್ಬೋದು, ಇನ್ಯಾರೋ ಮೆಗ್ನೀಷಿಯಂ ಡಿಫಿಷಿಯನ್ಸಿ, ಇನ್ನೊಂದು ಸಮಥಿಂಗ್ ಎಲ್ಸ್ ಡಿಫಿಷಿಯನ್ಸಿ. ನಿಮ್ಗೆ ಇವತ್ತು ನ್ಯೂಟ್ರಿಷನ್ ಪಾರ್ಟ್ ಬಿಟ್ಟು ಇನ್ನೊಂದು ಸರಿಯಾದ ಜಾಗಕ್ಕೆ ಟ್ರಿಗರ್ ಮಾಡ್ತೇನೆ ನಾನು ಇವತ್ತು. ಇನ್ನೊಂದು ಸರಿಯಾದ ಜಾಗಕ್ಕೆ ಟ್ರಿಗರ್ ಮಾಡ್ತಿದ್ದೀನಿ ನಾನು ಇವತ್ತು. ಸರಿಯಾದ ಜಾಗಕ್ಕೆ ನಿಮ್ಗೆ ಟ್ರಿಗರ್ ಆಗತ್ತೆ ಇವತ್ತು. ಶಾಕು ಕೂಡ ಆಗ್ತೀರಾ. ಓ ಮೈ ಗಾಡ್. ಕೋಚಸ್, ಕ್ಲಬ್ ಓನರ್ಸ್, ಇವತ್ತು ನಿಮ್ಗೆ ಸಖತ್ ಟ್ರಿಗರ್ ಆಗೋದುಂಟು. ರಿಯಲಿ ಚಿಕ್ಕ ಚಿಕ್ಕ ಮಾತಿ, ಚಿಕ್ಕ ಚಿಕ್ಕ ವಿಷಯಕ್ಕೆ ಟ್ರಿಗರ್ ಆಗ್ತಿರಲ್ವಾ? ಅಫ್ಕೋರ್ಸ್ ನಾನು ಕೂಡ ಟ್ರಿಗರ್ ಆಗ್ತೀರಿ. ಯಾಕೆ ಆಗುತ್ತೆ? ಬಟ್ ನೀವಲ್ಲ. ನಿಮ್ಗೆ ಯಾಕೆ ಟ್ರಿಗರ್ ಆಗುತ್ತೆ? ಕೋಚ್ ಆದ್ಮೇಲೆ ಯಾಕೆ ಟ್ರಿಗರ್ ಆಗ್ತೀರಾ? ಏನೋ ಸಮಥಿಂಗ್ ಇದೆ. ಸುಮ್ಮನೆ ಆಗ್ತಾ ಇಲ್ಲ ಪಾಪ ನೀವು, ಅಥವಾ ನಾವು ಸುಮ್ಮನೆ ಆಗ್ತಾ ಇಲ್ಲ, ಸಮಥಿಂಗ್ ಇದೆ ಮನೆಯಲ್ಲಿ. ಮನೆಯಲ್ಲೂ ಯಾರಾದ್ರೂ ಏನಾದ್ರು ಮಾಡ್ತಾ ಇದಾರೆ ಅಂದ್ರೆ ಸಮಥಿಂಗ್ ಇದೆ, ಸಮಥಿಂಗ್ ರಿಲ್ಯಾಕ್ಸಿಂಗ್. ಅಫ್ರೆಶ್ ಕುಡಿದ್ರೆ ನಂಗೆ ಹಂಗಾಯ್ತು ಹಿಂಗಾಯ್ತು ನಿದ್ರೆ ಬಂತು ಅಂತಾರೆ. ಬಿಕಾಸ್ ರಿಲ್ಯಾಕ್ಸಿಂಗ್ ಮಿನರಲ್ಸ್. ರಿಲ್ಯಾಕ್ಸಿಂಗ್ ಮಿನರಲ್ಸ್. ರಿಲ್ಯಾಕ್ಸಿಂಗ್ ಮಿನರಲ್ಸ್ ಬಿಟ್ಟು ನಾನು ಇವತ್ತಿನ ಸ್ಲೈಡ್ ಅಲ್ಲಿ ಏನ್ ಹಾಕಿದ್ನಲ್ಲ ಅದು ಕವರ್ ಆಗುತ್ತೆ ಇವತ್ತು. ಯಾಕೆ ನಾನು ಆ ಟಾಪಿಕ್ ನ ತಗೊಂಡೆ ಅಂತ. ಈಗ ಒಂದ್ ಶೇಕ್ ತಗೊಂಡ್ರಿ, ನಿಮ್ಗೆ ಎಲ್ಲ ಆದ್ರೂ ಬೇಸಿಕ್ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಇದ್ದಿದ್ದೆ ಹೋದಂತಾದ್ರೆ ಒಂದ್ ಶೇಕ್ ಅಲ್ಲೇ ನಿಮ್ ರಿಸಲ್ಟ್ ಬಂದಿರುತ್ತೆ. ವೆಯ್ಟ್ ಲಾಸು ಆಗುತ್ತೆ, ಜೊತೆನಲ್ಲಿ ನೀವ್ ಯಾವ್ದೋ ರಿಸಲ್ಟ್ ನ ಎಕ್ಸ್ಪೆಕ್ಟ್ ಮಾಡಿರ್ತೀರಿ. ನಾನು ಇವತ್ತು ದಿವ್ಯ ಮೇಡಮ್ ಮತ್ತೆ ದಾಕ್ಷಾಯಣಿ ಮೇಡಮ್ ಕೇಳ್ತಾ ಇದ್ದೆ, ಬರೀ ವೆಯ್ಟ್ ಲಾಸ ಅಥವಾ ಬೇರೆ ಏನಾದ್ರೂ ಬೇಕಂತ. ಲಾಸ್ಟ್ ಟೈಮ್ ನಾನು ದೀಪಿಕಾ ಮೇಡಮ್ನು ಕೇಳಿದೆ, ರವಿ ಸರ್ನು ಕೇಳಿದೆ, ಪಲ್ಲವಿ ಮೇಡಮ್ನು ಕೇಳಿದೆ. ದೀಪಿಕಾ ಮೇಡಮ್ ನೆನಪಿದೆ ನಿಮಗೆ? ಕೇಳಿದೆ. ಸುಧಾ ಮೇಡಮ್, ಹ, ಕಾವ್ಯ ಮೇಡಮ್, ಕಾವ್ಯ ಮೇಡಮ್ ನೆನ್ಪಿದ್ಯಾ? ಕಾವ್ಯ ಮೇಡಮ್ಗೆ ಕೇಳಿದ್ದಲ್ವಾ? ರೈಟ್. ಗಿರೀಶ್ ಸರ್, ಡಿಸೋಜ, ಯಾರು ಸ್ಟೆಲ್ಲಾ ಮೇಡಮ್ ಎಲ್ಲೋದ್ರಿ? ಗೋಪಿ ಸರ್ ನೆನ್ಪಿದ್ಯಾ? ಮಂಜುಳಾ ಮೇಡಮ್ ಎಲ್ಲೋದ್ರು? ಮಂಜುಳಾ ಮೇಡಮ್ ವಿಡಿಯೋ ಆನ್ ಮಾಡ್ಕೊಂಡಿದ್ದಾರೆ. ಹಾ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ. ಹ್ಮ್. ಟಾಪಿಕ್ ಇದು ವೈಟಮಿನ್ಸ್ ಮಿನರಲ್ಸ್ ಅಲ್ಲಿ ಇರಲ್ಲ, ಎಲ್ಲಿಗೂ ಹೋಗ್ತೀನಿ, ವೇಟ್ ಮಾಡಿ ಒಂದೇ ನಿಮಿಷ. ಓಕೆ, ಪಲ್ಲವಿ ಮೇಡಮ್ ಇವಾಗ ಇಂಟರ್ನೆಟ್ ಚೆನ್ನಾಗ್ ಬಂತು ಅನ್ಸುತ್ತೆ. ಓಕೆ, ನೀವು ಬಟ್ ಬಂದಿರೋದು ವೆಯ್ಟ್ ಲಾಸಿಗೆ. ಬಟ್ ವೆಯ್ಟ್ ಲಾಸ್ ಜೊತೆಲಿ ಇನ್ಯಾವುದೋ ಒಂದು ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ. ಅದು ನಿದ್ರೆದಿರ್ಬೋದು, ಡೈಜೆಷನ್ ಇರ್ಬೋದು, ಕಾನ್ಸ್ಟಿಪೇಷನ್ ರಿಲೇಟೆಡ್ ಇರ್ಬೋದು, BP ಇರ್ಬೋದು, ಶುಗರ್ ಇರ್ಬೋದು. ನಿಮ್ಗೆ ಗೊತ್ತಾ ಥೈರಾಯ್ಡ್ ನಾರ್ಮಲ್ ಆಗ್ಬೇಕಂದ್ರೆ ಡಿಫ್ರೆಂಟ್ 10 ವೈಟಮಿನ್ಸ್ ಅಂಡ್ ಮಿನರಲ್ಸ್ ಬೇಕು. ಅದು ಸಿಕ್ಕಿದ್ರೆ ಥೈರಾಯ್ಡ್ ನಾರ್ಮಲ್ ಆಗ್ಬಿಡುತ್ತೆ. ಸಿಂಥೆಟಿಕ್ ಬೇಸ್ ಮೆಡಿಸಿನ್ ಬೇಕಾದ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಬಿಕಾಸ್ ಪ್ಲಾಂಟ್ ಬೇಸ್ಡ್ ನ್ಯೂಟ್ರಿಷನ್ ಇಂದ BP ಸರಿ ಹೋಗ್ಬಿಡುತ್ತೆ. ಬ್ಲಡ್ ತುಂಬಾ ದಪ್ಪ ಆಗಿದೆ, ನೀವು ಶೇಕ್ ಕುಡಿತಾನೆ ಕುಡಿತಾನೆ ನಿಮ್ಗೆ ಏನಾಗುತ್ತೆ? ಲೋ ಗ್ಲೈಸಮಿಕ್ ಇಂಡೆಕ್ಸ್, ನ್ಯೂಟ್ರಿಷನ್ ಬೇಸಿಕ್ ಆಗಿರುತ್ತೆ. ಇದು ನಮ್ದು ಬ್ಲಡ್ ತೆಳ್ಳಗಾಗ್ಬಿಡುತ್ತೆ. LDL, HDL, VLDL, ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ ಎಲ್ಲ ನಾರ್ಮಲ್ ಆಗ್ಬಿಡುತ್ತೆ. ಬ್ಲಡ್ ಸಖತ್ತಾಗಿ ಸೂಪರ್ ಫ್ಲೋ ಆಗ್ಬಿಡುತ್ತೆ ಟಾಪ್ ಟು ಬಾಟಮ್. ಒಂದು ಶೇಕಲ್ ಆಗ್ಬಿಡುತ್ತೆ. ಆದ್ರೆ ನೀವೆಲ್ಲಾದ್ರೂ ಎಕ್ಸಾಂಪಲ್ ತಗೊಳ್ಳಿ, ಮೆಗ್ನೇಷಿಯಂ ಡೆಫಿಷಿಯನ್ಸಿ ಇಂದ ಬಂದಿದ್ರಿ, ನಿಮ್ಗೆ ನಿದ್ರೆ ಬರ್ತಾ ಇಲ್ಲ. ನಿದ್ರೆ ಬರ್ತಾ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇದ್ರೂ ನಿದ್ರೆ ಸರಿ ಬರಲ್ಲ, ಮೆಗ್ನೇಷಿಯಂ ಡೆಫಿಷಿಯನ್ಸಿ ಇದ್ರೂ ಸರಿ ಬರಲ್ಲ, ಕಾನ್ಸ್ಟಿಪೇಷನ್ ರಿಲೇಟೆಡ್ ಪ್ರಾಬ್ಲಮ್ ಇದ್ರೂ ಬರಲ್ಲ. ಬಟ್ ನಿಮ್ಗೆ ಎಲ್ಲ ರಿಸಲ್ಟ್ ಬಂತು ಸರ್, ನಂಗೆ ಈಗ ಒಂದು ರಿಸಲ್ಟ್ ಬರ್ತಾ ಇಲ್ಲ ಸರ್, ಬೇರೆಯವರೆಲ್ಲ ಹಂಗಂತಾರೆ ಹಿಂಗಂತಾರೆ ಚೆನ್ನಾಗೈತೆ, ನಂಗೆ ಯಾಕೋ ನೀವು ಒಂದ್ ಶೇಕ್ ತಗೊಳ್ತಾ ಇದ್ದೀರಾ, ಬೇರೆ ಎಲ್ಲ ಚೆನ್ನಾಗಿ ಸಿಗ್ತಾ ಇದೆ ನಿಮ್ಗೆ ಬಾಡಿಗೆ.
ಮೆಗ್ನೇಷಿಯಂ ಬರೀ 50 mg ಸಿಗ್ತಾ ಇದೆ. ಅವಾಗ ಹೇಳ್ತಾರೆ ನಿಮ್ ಕೋಚು, ಎರಡನೇ ಶೇಕ್ ತಗೊಂಡು ನೋಡಿ, ಅವ್ರಿಗೆ ಚೆನ್ನಾಗಿದೆಯಲ್ಲ, ಅವ್ರು 2 ಶೇಕ್ ತಗೊಂಡಿದಾರಲ್ಲ, ಅವ್ರಿಗೆ ಚೆನ್ನಾಗಿದೆಯಲ್ಲ, ನೀವು 2 ಶೇಕ್ ತಗೊಂಡ್ರೆ ನಿಮ್ಗೂ ಚೆನ್ನಾಗ್ ಆಗ್ಬೋದು, ಟ್ರೈ ಮಾಡಿ ನೋಡಿ ಅಂತಾರೆ. ನಾನು ಹೇಳ್ತಾರೆ ವೆಯ್ಟ್ ಲಾಸಿಗಲ್ಲ, ಪರ್ಟಿಕ್ಯುಲರ್ ರಿಸಲ್ಟ್ಗೆ. ತಗೊಳ್ತೀರ? ಇಲ್ಲ ಮೇಡಮ್, ನಾನು 2 ಶೇಕ್ ತಗೊಂಡೆ, ಯಾಕೋ ಸರಿ ಹೋಗ್ತಾ ಇಲ್ಲ, ನಿದ್ರೆ ಬರ್ತಾನೆ ಇಲ್ಲ ಸರ್, ಅಥವಾ ನಿದ್ರೆ ಬರ್ತಾ ಇಲ್ಲ, ಅಥವಾ ಇನ್ನೊಂದು ಯಾವ್ದೋ, ಬರೀ ಮೆಗ್ನೇಷಿಯಂ ಅಂದ ತಕ್ಷಣ ಬರೀ ನಿದ್ರೆ ಅಲ್ವಲ್ಲ, ಬೇರೆ ಏನೇನೋ ಸರಿ ಮಾಡುತ್ತದು, BP, ಹಾರ್ಟ್ ಹೆಲ್ತ್, ಬ್ರೈನ್ ಹೆಲ್ತ್, ಮೆಂಟಲ್ ಹೆಲ್ತ್, ತುಂಬಾ ರಿಸಲ್ಟ್, ಬೋನ್ ಹೆಲ್ತ್, ಬೋನ್ ಏನೇನೋ ತುಂಬಾ ಚೆನ್ನಾಗಿ ಮಾಡುತ್ತೆ, ಡೈಜೆಷನ್ ಸರಿ ಮಾಡುತ್ತೆ ಬರೀ ಒಂದು ಮೆಗ್ನೇಷಿಯಂ, ಯಾಕಂದ್ರೆ ಬೋನ್ ಅಲ್ಲೇನೋ 60% ತನಕ ಅದು ರೆಡಿ ಆಗುತ್ತಲ್ವಾ. ನೀವು 2 ಶೇಕ್ ತಗೊಂಡ್ರು ನಿಮ್ಗೆ ಸರಿ ಹೋಗಿರೋಲ್ಲ, ಯಾವ್ದೋ ಒಂದು ಪರ್ಟಿಕ್ಯುಲರ್ ರಿಸಲ್ಟ್. ನಾನು ಹೇಳ್ತಾರೆ ಮೆಗ್ನೇಷಿಯಂ ಒಂದು ಸಬ್ಜೆಕ್ಟ್ ತಗೊಳ್ತಾರೆ, 90 ತರದ ನ್ಯೂಟ್ರಿಷನ್ ಇದೆ, ಬರೀ ಮೆಗ್ನೇಷಿಯಂ ಬಗ್ಗೆ. ಇನ್ನು ಮೆಗ್ನೇಷಿಯಂ 2ನೇ ಶೇಕ್ ತಗೊಂಡ್ರೆ ಎಷ್ಟಾಗುತ್ತೆ ಹೇಳಿ? ಮರ್ತೂರಿ ಮೇಡಮ್, 1 ಶೇಕ್ ತಗೊಂಡ್ರೆ 50 mg ಸಿಗುತ್ತೆ. ದಿವ್ಯಾ ಮೇಡಮ್, ಅಮ್ಮಂಗೆ ಹೇಳಿ ಸುಮ್ನಿರ ಕೇಳಿ. ದಿವ್ಯಾ ಮೇಡಮ್, ದಿವ್ಯಾ ಮೇಡಮ್, ಅಮ್ಮಂಗೆ ಸುಮ್ನಿರ ಕೇಳಿ, ಅಮ್ಮ ಸುಮ್ಮನೆ ಇರು ಅಂತ ಹೇಳಿ. ಓಕೆ ಡನ್. ಈಗ ನೆಕ್ಸ್ಟ್ ಮರ್ತೂರ್ ಮೇಡಮ್, 1 ಶೇಕ್ ತಗೊಂಡ್ರೆ ಎಷ್ಟು ಎಷ್ಟು mg ಮೆಗ್ನೇಷಿಯಂ ಸಿಗುತ್ತೆ? 50 ಸರ್. 2 ಶೇಕ್ ತಗೊಂಡ್ರೆ 100. ಬೇಕಾಗಿರೋದು ಎಷ್ಟು? 60. ಸುಮಾರು ಕಡಿಮೆ ಅಂದ್ರೂ 300, 310, 420 mg ತನಕ ಬೇಕಾಗುತ್ತೆ ಒಂದ್ ದಿನಕ್ಕೆ. ಅದು ಹಂಗು ಹಿಂಗಿರುತ್ತೆ. ಬರೀ 100 ಕೊಟ್ರಿ ರಿಸಲ್ಟ್ ಬರುತ್ತಾ? ಆವಾಗ ನೀವು ಯಾವತ್ತೂ ಒಂದ್ಸರಿ ಶುಕ್ರವಾರ ಪ್ರೊಡಕ್ಟ್ ಟ್ರೈನಿಂಗ್ ಅಟೆಂಡ್ ಮಾಡಿರ್ತೀರಾ, ನಿಮ್ಗೆ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ, ಸೇಮ್ ಪ್ರಾಬ್ಲಮ್ಗೆ ಯಾರೋ ಒಬ್ರು ಒಂದು ರಿಸಲ್ಟ್ ಹೇಳ್ಬಿಡ್ತಾರೆ. ಒಂದ ಸೆಲ್ಯುಲಾಸ್ ಅದ್ರಲ್ಲಿ ಮೆಗ್ನೇಷಿಯಂ ಚೆನ್ನಾಗಿದೆ, 47 mg ಏನೋ ಇದೆ, ಒಂದು ಸಪ್ಲಿಮೆಂಟ್. ಇಲ್ಲ ಇಲ್ಲಿ ಯಾರೋ ಹೇಳ್ತಾರೆ ಅವತ್ತು ಮಲ್ಟಿವಿಟಮಿನ್ ಬಗ್ಗೆ ಹೇಳ್ಬಿಡ್ತಾರೆ. ಮಲ್ಟಿವಿಟಮಿನ್ ಅಲ್ಲಿ ಒಂದು ಸಪ್ಲಿಮೆಂಟ್ ತಗೊಂಡ್ರೆ 70 mg ಸಿಗುತ್ತೆ. ಯಾವುದು? ನಾನು ಬರೀ ಮೆಗ್ನೇಷಿಯಂ ಬಗ್ಗೆ ಮಾತ್ರ ಹೇಳ್ತಾರೆ, ಕ್ಯಾಲ್ಸಿಯಂ ಸಖತ ಸಿಗುತ್ತೆ, 400 ತನಕ ಸಿಗುತ್ತೆ. ಸೊ ಆ ಮೇಡಮ್ ಅವರು 2 ಶೇಕ್ ಮಲ್ಟಿವಿಟಮಿನ್ ಆಡ್ ಮಾಡ್ಕೊಂಡ್ಮೇಲೆ ಅವ್ರಿಗೇನೋ ಪ್ರಾಬ್ಲಮ್ ಸರಿ ಹೋಯ್ತು ಅಂತ ಕೇಳಿಸ್ಕೊಳ್ಳಿ, ನೀವು ಟಕ್ ಅಂತ ಮಲ್ಟಿವಿಟಮಿನ್ ಆಡ್, ಸಾರ್ ನಂಗೆ ರಿಸಲ್ಟ್ ಬಂತು ಅಂದ್ಬಿಡ್ತೀರಾ. ಯಾಕೆ ಗೊತ್ತಾ? ನೀವೊಂದು ಲೆಕ್ಕ ಕೊಡ್ತೀನಿ, 2 ಶೇಕಿಗೆ 100 mg ನಿಮ್ಗೆ ಮೆಗ್ನೇಷಿಯಂ ಸಿಕ್ತು. ಮಲ್ಟಿವಿಟಮಿನ್ ದಿನಕ್ಕೆ ಎಷ್ಟು? 3 ತಾನೆ. ಒಂದ್ ಸಪ್ಲಿಮೆಂಟ್ ತಗೊಂಡ್ರೆ ಎಷ್ಟು? ಕೇಳಿಸ್ಕೊಳ್ಳಿ, ನೀವು ಅಲರ್ಟ್ ಆಗಿದ್ರೆ ಮಾತ್ರ ಕೌಂಟ್ ಸಿಗುತ್ತೆ. ನೀವೆಲ್ಲ ನೋಡ್ತಾ ಇದ್ರೆ ಮಕ್ಕಳ ಹತ್ರ ಮಾತಾಡ್ತಿದ್ರೆ ಸಿಗಲ್ಲ. ನಾನು ಬರೀ ಮಿನರಲ್ಸ್ ಬಗ್ಗೆ ಇವತ್ತು ಹೇಳಲ್ಲ, ಬೇರೆ ಎಲ್ಲೋ ನಿಮ್ಮನ್ನ ಕರೆಕ್ಟ್ ಮಾಡಕ್ಕಿದೆ. ಸ್ಪೂನ್ ತಿನ್ನು, ಸ್ಪೂನ್ ಕಟ್ ಮಾಡ್ಬಿಡು. ಓಕೆ, ವಿಡಿಯೋ ಆನ್ ಮಾಡ್ಕೋ, ವಿಡಿಯೋ ಆನ್ ಮಾಡು, ವಿಡಿಯೋ ಆನ್ ಮಾಡಿ ನೀನು. ವೆರಿ ಗುಡ್, ಚೆನ್ನಾಗಿ ಕಾಣ್ತೀಯಾ, ನೀವು ಸ್ಪೂನ್ ತಿನ್ನೋ ಚೆನ್ನಾಗಿ ಕಾಣ್ತಿದೆ, ಹಾಗೆ ವಿಡಿಯೋ ಆನ್ ಮಾಡ್ಕೊಂಡಿರು. ನೆಕ್ಸ್ಟ್ ಒಂದು ನಾನು ಹೇಳ್ತಾ ಇದ್ದೆ, ಒಂದು ಮಲ್ಟಿವಿಟಮಿನ್ ಅಲ್ಲಿ 70 mg ಸಿಗುತ್ತೆ, 2 ಹಾಗೆ 3 110 ಆಗ್ಬಿಡ್ತು. 3 ಸಪ್ಲಿಮೆಂಟ್ ತಗೊಂಡ್ರೆ ಯಾವ್ದು ಮಲ್ಟಿವಿಟಮಿನ್ 110 mg ಸಿಕ್ಬಿಡ್ತು. ಶೇಕ್ ಅಲ್ಲಿ 100, ಟೋಟಲ್ 320 ತನಕ, 310 ತನಕ ನಿಮ್ಗೆ ಆಗ್ಬಿಡುತ್ತೆ. ಈಗ ನಿಮ್ಗೆ ರಿಸಲ್ಟ್ ಬರೋ ಸ್ಟಾರ್ಟ್ ಆಗ್ಬಿಡುತ್ತೆ. ಇನ್ ಮತ್ತೆ ಬೇರೆ ಬೇರೆ ಸಪ್ಲಿಮೆಂಟ್ ಅದು ಇದು ಸಬ್ಜಿ ಅದ್ರಲ್ಲಿ ತಗೊಂಡಾಗ ಸಿಕ್ಬಿಡುತ್ತೆ. ಸುಮಾರು 350 ಮೇಲೆ ಕ್ರಾಸ್ ನಿಮ್ಗೆ ರಿಸಲ್ಟ್ ಬಂದ್ಬಿಡುತ್ತೆ. ಅದಕ್ಕೆ ಹೇಳೋದು ಕೆಲವರು, ಸರ್ ನಾನು 1 ಶೇಕ್ ತಗೊಂಡೆ ರಿಸಲ್ಟ್ ಬಂದಿಲ್ಲ, 2 ಶೇಕ್ ತಗೊಂಡೆ ಬಂದಿಲ್ಲ, ನಂಗೆ ಈ ಸಪ್ಲಿಮೆಂಟ್ ಆಡ್ ಮಾಡ್ಕೊಂಡೆ, ನೈಟ್ ವರ್ಕ್ ಆಡ್ ಮಾಡ್ಕೊಂಡು ಬಂತು ಅಂತ ಹೇಳ್ತಾರೆ ತಾನೆ. ನಾನು ಇದು ಯಾಕೆ ಹೇಳಿದ್ರು ಗೊತ್ತಾ ಈ ಸಬ್ಜೆಕ್ಟ್? ಇದು ಮೆಗ್ನೇಷಿಯಂ ಬಗ್ಗೆ ನಾನು ಟಾಪಿಕ್ ಮಾಡ್ತಿರೋದಲ್ಲ ಇವತ್ತು. ಇದು ಚಿಕ್ಕವರಿಂದ ನಾವು ಹೇಗೆ ಮೆಗ್ನೇಷಿಯಂ ಡೆಫಿಷಿಯನ್ಸಿ, ಒಂದು ಪರ್ಟಿಕ್ಯುಲರ್ ಮಿನರಲ್ಸ್ ನ ಡೆಫಿಷಿಯನ್ಸಿ ಮಾಡ್ತಾ ಬಂದ್ವಲ್ಲ, ಕೊರತೆ ಮಾಡ್ತಾ ಬಂದ್ವಿ, ಇದೇವೆ ಕೊಡೋದು. ಅದೇ ತರಹ ಬೇರೆ 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 ನ್ಯೂಟ್ರಿಷನ್ ಅನ್ನ ಕೊಡ್ತಾ ಬರಬೇಕಿತ್ತು, ಮಿಸ್ ಮಾಡ್ತಾ ಬಂದಿದ್ದೀವಿ. ಇದರ ದೀರ್ಘಕಾಲದ ಕೊರತೆ ದೇಹವನ್ನ ಸ್ಟಾರ್ವೇಷನ್ ಮೋಡ್ ರೀತಿಯ ಕೆಲವೊಂದು ಪ್ರಾಬ್ಲಮ್ಗಳಿಗೆ ತಳ್ಳುತ್ತೆ, ಅದು ಗೊತ್ತೇ ಆಗಲ್ಲ. ಅದ್ರ ಹೆಸರು ಲಾಸ್ಟಿಗೆ ಬರೋದೇನು ಗೊತ್ತಾ? ಕ್ಯಾನ್ಸರ್. ಲಾಸ್ಟ್ ಹೆಸರು, ಅಲ್ಟಿಮೇಟ್ ನೇಮ್ ಕ್ಯಾನ್ಸರ್, BP, ಶುಗರ್, ಥೈರಾಯ್ಡ್, ಒಬೇಸಿಟಿ, ಎಕ್ಸೆಟ್ರಾ ಎಕ್ಸೆಟ್ರಾ. ರಿಪೀಟಾ? ನಾನು ರಿಪೀಟ್ ಮಾಡಲ್ಲ, ನೋ. ಹಾಗಾದ್ರೆ ಪ್ರೋಟೀನ್ ಪ್ರಾಬ್ಲಮ್ ಆದ್ರೂ ಸೇಮ್ ಆಗುತ್ತೆ, ಫೈಬರ್ ಆದ್ರೂ ಆಗುತ್ತೆ, ಕ್ಯಾಲ್ಸಿಯಂ ಕೂಡ ಆದ್ರೂ ಕೂಡ ರಿಸಲ್ಟ್ ಏನು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುತ್ತೆ, ಅದು ಬರಲ್ಲ. ನೋಡಿ, ಈ ದೇಹ ಆರೋಗ್ಯವಾಗಿರ್ಬೇಕಂದ್ರೆ 90 ತರದ ನ್ಯೂಟ್ರಿಷನ್ ಬೇಕು ಅಂತ ಹೇಳಿದಲ್ಲ. ಈ ದೇಹ ಆಗಿದ್ದು ಪಂಚಭೂತಗಳಿಂದಂತೂ ಕೂಡ ಹೇಳಿದೆ. ನಮಗೆ ಬೇಕಾಗಿರುವ ನ್ಯೂಟ್ರಿಷನ್ ಎಲ್ಲಿ ಸಿಗುತ್ತೆ? ಒಳ್ಳೆಯ ಆಹಾರದಲ್ಲಿ ಸಿಗುತ್ತೆ. ಎಕ್ಸಾಂಪಲ್ ಗೆ ಒಳ್ಳೆಯ ಆಹಾರ ಯಾವುದು? ಅಫ್ಕೋರ್ಸ್ 100%, ನೋ ಡೌಟ್, ಶೇಕ್. ಸಪ್ಲಿಮೆಂಟ್. ಇಲ್ಲಿ ಹರ್ಬಲ್ ಲೈಫ್ ಅಲ್ಲಿ 90 ನ್ಯೂಟ್ರಿಷನ್ ಅನ್ನ ಕವರ್ ಮಾಡುವ ರೀತಿಯಲ್ಲಿ ಟ್ರೈ ಮಾಡಿದ್ದಾರೆ. ಹರ್ಬಲ್ ಲೈಫ್ ಅಲ್ಲೂ ಕೂಡ ಕವರ್ ಮಾಡ್ಕೊಂಡಿಲ್ಲ ಗೊತ್ತಾ?
90 ನ್ಯೂಟ್ರಿಷನ್ ಕವರ್ ಆಗಿಲ್ಲ ಇನ್ನು, ಗೊತ್ತಾ ನಿಮ್ಗೆ? ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಕಂಪನಿ, ಹರ್ಬಲ್ ಲೈಫಿಗೆ ಆಗ್ತಾ ಇಲ್ಲ. ಜೀನ್ಸ್ ಬೇಸ್ ಮೇಲೆಲ್ಲ ಕೆಲಸ ಮಾಡ್ತಾರೆ, ಓಕೆ, ಈಗ ನೆಕ್ಸ್ಟ್ ಟಾಪಿಕ್ ಬರ್ತೀನಿ. ಇದು ನಾನು ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಬಗ್ಗೆ ಹೇಳಿದೆ. ಹಾಗಾದ್ರೆ ಇನ್ನೊಂದು ನಾನು ಸ್ಲೈಡ್ ಅಲ್ಲಿ ಹಾಕಿದ್ದೆ, ಆತ್ಮದ ಬಗ್ಗೆ ಹೇಳಿದೆ. ಇವತ್ತು ಮೆಡಿಟೇಷನ್ ಅಲ್ಲಿ ಒಂದು ಟಾಪಿಕ್ ಕವರ್ ಮಾಡಿದೆ, ಸ್ಯಾಟಿಸ್ಫ್ಯಾಕ್ಷನ್ ಬಗ್ಗೆ ಹಾಕಿದೆ. ಹಾಗಾದ್ರೆ ಆತ್ಮ ಮೀನ್ಸ್ ನಾನು. ಹೂ ಆಮ್ ಐ? ಗೊತ್ತಾ ನಿಮ್ಗೆ? ಹೂ ಆಮ್ ಐ? ಗೋವಿಂದ್ ಅಲ್ಲ, ಬಾಡಿ ಅಲ್ಲ, ನಾನು ಯಾರು? ಈ ದೇಹ ನನ್ನದೇ, ಈ ದೇಹ ನಾನಲ್ಲ. ಈ ಹೋಲ್ ಬಾಡಿಯನ್ನ ಆಪರೇಟ್ ಮಾಡೋದು ನಾನು, ಮೀನ್ಸ್ ಯಾರು? ಸೋಲ್, ಆತ್ಮ. ಅದು ಹೋದ್ರೆ, ಸತ್ತು ಹೋದ್ರು ಅಂತಾರೆ. ಸತ್ತಿದ್ಯಾರು, ಹೋಗಿದ್ಯಾರು? ಸತ್ತೋದ್ರು ಅಂತಾರೆ, ಗೊತ್ತಾ? ಸತ್ತಿದ್ಯಾರು? ದೇಹ. ಹೋಗಿದ್ಯಾರು? ಆತ್ಮ. ಸತ್ತು ಹೋದ್ರು ಅಂತಾರೆ. ಆ ಸತ್ತಿದ್ದು ದೇಹ, ಹೋಗಿದ್ದು ಆತ್ಮ. ಆ ಆತ್ಮಕ್ಕೇನು ಬೇಕಿದೆ? ಅದಕ್ಕೆ ಹೇಳದಲ್ಲ, ಹೋದ ಮೇಲೆ ಕೊಡೋದಲ್ಲ, ಪೂಜೆ ಮಾಡೋದಲ್ಲ, ಇರುವಾಗ ನೋಡ್ಕೋ ಅಪ್ಪ ಅಮ್ಮನಂತಾರೆ, ಗೊತ್ತಾ? ಯಾರಿಗೆ? ಆ ಆತ್ಮ ಆ ದೇಹದಲ್ಲಿ ಇರುವಾಗ. ಹೇಳ್ತಾರ, ನರಳಿ 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 ಹೋದ ಅಂತಾರ, ಗೊತ್ತಾ? ನರಳಿ 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 ಹೋಗಿದ್ಯಾರು? ಆತ್ಮ, ದೇಹದಿಂದ ಹೋಗಿದ್ದು. ಹಾಗಾದ್ರೆ ಈ ಆತ್ಮಕ್ಕೆ ಏನ್ ಬೇಕು ಗೊತ್ತಾ? 7 ವ್ಯಾಲ್ಯೂಸ್, 7 ಗುಣಗಳು ಬೇಕು, ಅಷ್ಟ ಶಕ್ತಿಗಳು ಬೇಕು. ನಿಮ್ಗೆ ಆತ್ಮಕ್ಕೆ ಬೇಕಾಗಿರುವ ಸಂತುಷ್ಟತೆ ಕ್ಷಣಿಕ ಕಾಲಕ್ಕೆ ಬೇಕಾ? ವಸ್ತು, ವ್ಯಕ್ತಿ, ವೈಭವದಿಂದ ಸಿಗುತ್ತೆ. ಶಾಶ್ವತವಾಗಿ ಬೇಕು ಅಂತಂದ್ರೆ, ಈಗ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಸರಿ ಮಾಡ್ಕೊಳ್ಬೇಕು ಅಂದ್ರೆ ಸರಿಯಾದ ನ್ಯೂಟ್ರಿಷನ್ ಸಿಗುವ ಆಹಾರ ತಿನ್ಬೇಕಲ್ವಾ? ಅದ್ರ ಮೂಲ ಯಾವುದು? ನ್ಯೂಟ್ರಿಷನ್ ಮೂಲ ಯಾವುದು? ಪ್ರಕೃತಿ, ಪಂಚತತ್ವಗಳು. ಅದೇ ಪಂಚತತ್ವಗಳಿಂದ ಹೊರಡುತ್ತೆ ಅಕ್ಕಿ, ರಾಗಿ, ಗೋಧಿ, ಜೋಳ, ನೆಕ್ಸ್ಟ್ ಆಮೇಲೆ ಬರುತ್ತೆ. ನಂತರ ಇದು ಕನ್ಸ್ಯೂಮ್ ಆದಾಗ ಬಾಡಿ ಸಿಗುತ್ತೆ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಫುಲ್ಫಿಲ್ ಮಾಡೋದು. ಈಗ ಆತ್ಮದಲ್ಲೂ ಕೂಡ, ನನ್ನಲ್ಲೂ ಕೂಡ ಕೆಲವೊಂದು ಡಿಫಿಷಿಯನ್ಸಿ ಇದೆ. ಚಿಕ್ಕವರಿಂದ ಇರಬಹುದು, ಅದು ಯಾವಾಗಿಂದ ನಿಮ್ಗೆ ಡಿಫಿಷಿಯನ್ಸಿ ಆಗಿದೆ ಗೊತ್ತಿಲ್ಲ. ನೀವು ಜಾಬಿಗೆ ಹೋದ ಆದ್ಮೇಲೆ ಕೆಲವೊಂದು ಡಿಫಿಷಿಯನ್ಸಿ ಸ್ಟಾರ್ಟ್ ಆಗಿದೆ. ನ್ಯೂಟ್ರಿಷನ್ ಅಲ್ಲ, ಆತ್ಮಕ್ಕೆ ಬೇಕಾಗಿರೋದು. ಮದುವೆ ಆದ್ಮೇಲೆ ಕೆಲವೊಂದು ಡಿಫಿಷಿಯನ್ಸಿ ಸ್ಟಾರ್ಟ್ ಆಗುತ್ತೆ ಆತ್ಮಕ್ಕೆ. ನಿಮಗೆ ಶಾಶ್ವತವಾಗಿ ಬೇಕು ಅಂತಿದ್ರೆ ಏನು? ಆತ್ಮಕ್ಕೆ ಏನ್ ಬೇಕು ಅದು ಆರೋಗ್ಯ. ಆತ್ಮದ ಆರೋಗ್ಯ ಚೆನ್ನಾಗಿ ನಿಜವಾಗ್ಲೂ ಪರಮಾತ್ಮನ ಹತ್ರ ಸಿಗುತ್ತೆ. ಯಾಕಂದ್ರೆ ಹೇಳಿದ್ರೆ ಆತ್ಮ ಪರಮಾತ್ಮ ಅಂತ ಇರ್ತಾರೆ, ಅದು ಪರಮಾತ್ಮನಿಂದ ಸಿಗುತ್ತೆ. ಇದಕ್ಕೆ ಹೇಳೋದು ಬಾಡಿ ಅಂಡ್ ಸೋಲ್ ಮಿಸ್ಅಲೈನ್ ಅಥವಾ ಅಲೈನ್ ಮಾಡೋದು ಅಂತ ಕರೀತಾರೆ. ಬಾಡಿಗೆ ಏನ್ ಕೊಡ್ಬೇಕು ಕರೆಕ್ಟ್ ಆಗಿ ಕೊಟ್ರಿ, ಸೋಲ್ಗೆ ಏನ್ ಕೊಡ್ಬೇಕು ಕರೆಕ್ಟ್ ಕೊಟ್ರಿ, ಮ್ಯಾಚ್ ಆಗುತ್ತೆ. ಬಾಡಿ ಕೊಟ್ರಿ, ಆತ್ಮ ಕೊಟ್ಟಿಲ್ಲ ಅಂದ್ರೆ ಮಿಸ್ ಮ್ಯಾಚ್ ಆಗುತ್ತೆ. ಯಾಕೆಂದ್ರೆ ಬಾಡಿಗೆ ಎಷ್ಟು 90 ತರದ ನ್ಯೂಟ್ರಿಷನ್ ಅವಶ್ಯಕತೆ ಇದೆಯೋ, ಅದೇ ತರ ಈ ಆತ್ಮಕ್ಕೂ ಕೂಡ 7 ವ್ಯಾಲ್ಯೂಸ್ ಇಂಪಾರ್ಟೆಂಟ್ ಇದೆ, ಅಷ್ಟ ಶಕ್ತಿಗಳ ಇಂಪಾರ್ಟೆನ್ಸ್ ಇದೆ. ನಾನು ನಿಮ್ಗೆ ಶಾರ್ಟ್ ಬರ್ಕೊಳ್ಳೋರು ಬರ್ಕೊಳ್ಳಿ. ನಾವು ಚೆನ್ನಾಗಿರಲು ಆತ್ಮಕ್ಕೆ ಏನ್ ಬೇಕು ಅಂತ ಕೇಳಿದೆ, ಅದನ್ನ ಬರ್ಕೊಳ್ಳಿ, ಕರೆಕ್ಟ್ ಬರ್ಕೊಳ್ಳಿ. ನ್ಯೂಟ್ರಿಷನ್ ನಾನು ಬರೀ ಮೆಗ್ನೇಷಿಯಂ ಒಂದು ಹೇಳ್ದೆ ತಾನೆ, 90 ತರದ್ ಬೇಕು ಅಂತ, ಬರೀ ಮೆಗ್ನೇಷಿಯಂ ಮಾತ್ರ ಹೇಳಿದೆ. ಈಗ ನಾನು ಆತ್ಮಕ್ಕೆ ಏನ್ ಬೇಕು ಅಂತ ಹೇಳ್ತೀನಿ. ಆತ್ಮ ಮೀನ್ಸ್ ನನಗೆ, ನನ್ನ ಮನಸ್ಸು ಅಂತ. ನನ್ನ ಮನಸ್ಸು ಇವತ್ತು ಯಾಕೋ ಫುಲ್ ಮೂಡ್ ಆಫ್ ಆಗ್ಬಿಟ್ಟೆ ಅಂತಾರೆ. ನನ್ನ ಮನಸ್ಸು ಯಾಕೋ ಇಲ್ಲ ಇವತ್ತು, ನಂಗೆ ಮನಸ್ಸಿಲ್ಲ, ಮೂಡಿಲ್ಲ ಅಂತ. ಅದ್ ಯಾರು ಹೇಳೋದು? ದೇಹ ಅಲ್ಲ, ನನಗೆ ಅಂದ್ರೆ ಆತ್ಮ ಹೇಳ್ತಾ ಇರೋದು. ಹಾಗಾದ್ರೆ ಅದು ಮಿಸ್ ಮ್ಯಾಚ್ ಆಗ್ಬಾರ್ದು ಅಂದ್ರೆ ಏನ್ ಬೇಕು ಗೊತ್ತಾ? 7 ವ್ಯಾಲ್ಯೂಸ್ ಯಾವ್ದು ಗೊತ್ತಾ ನಿಮ್ಗೆ? ಆತ್ಮದ 7 ವ್ಯಾಲ್ಯೂಸ್ ಗೊತ್ತಾ ನಿಮ್ಗೆ? ಶಾಂತಿ, ಬರ್ಕೊಳ್ಳಿ. ಪೀಸ್, ಶಾಂತಿ, ಪೀಸ್. ಲವ್, ಪ್ರೀತಿ. ನಿಮ್ಗೆ ಗೊತ್ತಾ? ಈ ಲವ್ ಮಿಸ್ ಆದಾಗ್ಲೇನೆ ಗಂಡಸರು ಅಗ್ರೆಸಿವ್ ಆಗೋದು, ಕೆಲವರು ದಾರಿ ತಪ್ಪುವಂಥದ್ದು. ಲೌಕಿಕವಾಗಿ ಹೇಳ್ತಾ ಇರುವಂತದ್ದು. ಫಸ್ಟ್ ಯಾವುದು? ಶಾಂತಿ ಅಂದ್ರೆ ಪೀಸ್, ಲವ್ ಅಂದ್ರೆ ಪ್ರೀತಿ, ಮೂರನೇದು ಹ್ಯಾಪಿನೆಸ್ ಅಂದ್ರೆ ಸುಖ, ನಾಲ್ಕನೇದು ನಾಲೆಜ್ ಅಂದ್ರೆ ಜ್ಞಾನ, ಐದನೇದು ನಾಲೆಜ್ ಅಂದ್ರೆ ಜ್ಞಾನ, ಆರನೇದು ಅನ್ಸುತ್ತೆ ಪವರ್, ಶಕ್ತಿಗಳು. ಆರನೇದು ಅನ್ಸುತ್ತೆ, ಆರನೇದು ಯಾವುದು ಸಮಥಿಂಗ್, ಪ್ಯೂರಿಟಿ, ಪವಿತ್ರತೆ, ಬ್ಲಿಸ್, ಆನಂದ, BLISS, ಬ್ಲಿಸ್, ಆನಂದ. ಪುನಃ ಹೇಳ್ತೀನಿ, ಶಾಂತಿ, ಪ್ರೀತಿ, ಸುಖ, ಜ್ಞಾನ, ಶಕ್ತಿ, ಪವಿತ್ರತೆ, ಆನಂದ. ಇದು ಆತ್ಮದ ಶೃಂಗಾರ, ಆತ್ಮದ ನ್ಯೂಟ್ರಿಷನ್. ಇದರಲ್ಲಿ ಒಂದ್ರದ್ದು ಪರ್ಸೆಂಟೇಜ್ ಡ್ರಾಪ್ ಆದ್ರೂ ಹುಚ್ಚುಚ್ಚಾಗಿ ಆಡ್ತಾರೆ. ಶಾಂತಿ, ಪ್ರೀತಿ, ಸುಖ, ಜ್ಞಾನ, ಶಕ್ತಿ, ಪವಿತ್ರತೆ. ನೆಕ್ಸ್ಟ್ ನಿಮ್ಗೇನೋ ಇಂಪಾರ್ಟೆಂಟ್ ಹೇಳ್ತೀನಿ, ಎರಡನೇದು. ನೆಕ್ಸ್ಟ್ ಏನ್ ಗೊತ್ತಾ? ಅಷ್ಟ ಶಕ್ತಿಗಳು ಬೇಕು. ನಾನು ಹಾಗೆ ಸ್ಪೀಡ್ ಆಗಿ ಹೇಳ್ತೀನಿ. ಪವರ್ ಟು ವಿಡ್ರಾ, ನಾನು ಈ ಕನ್ನಡದಲ್ಲಿ ಹೇಳ್ತಾ ಹೋಗ್ತೀನಿ. ಅಂತರ್ಮುಖತೆಯ ಶಕ್ತಿ. ಅಷ್ಟ ಶಕ್ತಿಗಳಲ್ಲಿ ಇದು 8ರಲ್ಲಿ ನಾನು ಒಂದು ಹೇಳ್ತೇನೆ, ಅಂತರ್ಮುಖತೆಯ ಶಕ್ತಿ. ಕಂಡುಕೊಳ್ಳುವ ಶಕ್ತಿ, ಕಂಡುಕೊಳ್ಳುವ ಶಕ್ತಿಗೆ ಡಿಸೈರ್ನ್ ಅಂತ ಕರೀತಾರೆ. ನಿರ್ಣಯ ಶಕ್ತಿ, ಪವರ್ ಟು ಡಿಸೈಡ್. ಸಹನಾ ಶಕ್ತಿ, ಟಾಲರೆಂಟ್ ಪವರ್, ಪವರ್ ಟು ಟಾಲರೆಂಟ್, ಅಕ್ಸೆಪ್ಟ್. ಮತ್ತೆ ಅಳವಡಿಸಿಕೊಳ್ಳುವ ಶಕ್ತಿ, ಲೆಟ್ ಗೋ, ಬಿಟ್ಟು ಬಿಡುವ ಶಕ್ತಿ.
ಬಿಟ್ಟು ಬಿಡೋದು, ಹೋಗ್ಲಿ ಬಿಡು, ಬಿಟ್ಟು ಬಿಡೋದು, ಬೇಜಾರು ಬಿಟ್ಟು ಬಿಡೋದು, ಎದುರಿಸುವ ಶಕ್ತಿ, ನಾನ್ ಎದುರಿಸ್ತೀನಿ, ಸಹಯೋಗ ಕೊಡುವ ಶಕ್ತಿ, ಇದು ಅಷ್ಟ ಶಕ್ತಿಗಳಂತ ಕರೀತಾರೆ. ಅಷ್ಟ ಶಕ್ತಿ 7 ವ್ಯಾಲ್ಯೂಸ್ ಅಲ್ಲಿ ಯಾವ್ದು ಒಂದ್ ಹೆಚ್ಚು ಕಮ್ಮಿ ಆದ್ರೂ ಬಾಡಿಗೆ ಕೊಟ್ಟ ತಕ್ಷಣ ಎಲ್ಲ ನಡೆಯಲ್ಲ. ಈ 7 ವ್ಯಾಲ್ಯೂಸ್ ಅಷ್ಟ ಶಕ್ತಿಗಳು ಕೂಡ ಇಂಪಾರ್ಟೆಂಟ್. ನಾನು ಇದ್ರ ಬಗ್ಗೆ ಡೀಪ್ ಹೋಗಲ್ಲ. ಈಗ ಯೋಚನೆ ಮಾಡಿ, ಚಿಕ್ಕವರಿಂದ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ತುಂಬಾ ಇದೆ ಅಂತ ಗೊತ್ತಾಯ್ತಲ್ವಾ? ಹಾಗೆ ಇನ್ನೂ ಚಿಕ್ಕವರಿಂದ ಅಥವಾ ಇಲ್ಲಿ ಈಗ ನೀವು ಯಾವ್ದೋ ಏಜ್ ಅಲ್ಲಿ ಇದ್ದೀರಾ, ನಿಮ್ಮ ದೇಹದಲ್ಲಿ, ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಮನೆಯಲ್ಲಿ ಏನೋ ಏನೋ ಮಿಸ್ ಆಗಿದೆ. ಅದು ಮದುವೆ ಆದ ನಂತರ ಇರ್ಬೋದು, ಕೆಲಸಕ್ಕೆ ಸ್ಟಾರ್ಟ್ ಮಾಡಿದ ಆದ್ಮೇಲೆ ಇರ್ಬೋದು, ಇಲ್ಲ ಚಿಕ್ಕವರಿಂದ ನಿಮ್ ಮಿಸ್ಸಿಂಗ್ ಇರ್ಬೋದು. ಅದೇನ್ ಇರುಗುತ್ತಾ? ಹೇಗೆ ನಾನು ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಬಾಡಿದ್ ಹೇಳಿದ್ನಲ್ವಾ, ಒಂದೇ ಒಂದು ಎಕ್ಸಾಂಪಲ್ ಕೊಟ್ಟೆ, ಮೆಗ್ನೀಷಿಯಂ ಡಿಫಿಷಿಯನ್ಸಿ ಇರಬಹುದು ಅಂತ. ಚಿಕ್ಕವರಿಂದ ಗೊತ್ತಿಲ್ಲ, ಪ್ರೀತಿಯ ಕೊರತೆ ಇರಬಹುದು, ಚಿಕ್ಕವರಿಂದ ಸ್ನೇಹ ಕೊರತೆ ಇರಬಹುದು, ಚಿಕ್ಕವರಿಂದ ಕೇರ್ನೆಸ್ ಕೊರತೆ ಇರಬಹುದು, ಇಲ್ಲ ಮದುವೆ ಆದ್ಮೇಲೆ ಹೋಪ್ಲೆಸ್ ಸ್ಟೇಜ್ ಹೋಗಿರ್ಬೋದು, ಹೋಪ್ ಕೊರತೆ ಇರಬಹುದು, ಇಲ್ಲ ಟ್ರಸ್ಟ್ ಮಿಸ್ಸಿಂಗ್ ಇರ್ಬೋದು. ಏನೇನ್ ಮಿಸ್ಸಿಂಗ್ ಇದೆ ಗೊತ್ತಿಲ್ಲ, ಸುಖ ಶಾಂತಿ ಏನೋ ಮಿಸ್ಸಿಂಗ್ ಇದೆ. ನ್ಯೂಟ್ರಿಷನ್ ಹೇಗೆ ಮಿಸ್ಸಿಂಗ್ ಇದೆಯೋ ಅದೇ ತರ ಈ ದೇಹದಲ್ಲಿ ಮಿಸ್ಸಿಂಗ್ ಯಾವ ತರ ನಾನು ಎಕ್ಸ್ಪ್ಲೈನ್ ಮಾಡಿದ್ದು, ಅದೇ ತರ ಈ ಆತ್ಮದಲ್ಲೂ ಕೂಡ ಮಿಸ್ಸಿಂಗ್ ಇದೆ. ಸ್ಯಾಟಿಸ್ಫ್ಯಾಕ್ಷನ್ ಅಂತ ಕರೀತಾರೆ, ಸಂತುಷ್ಟ ಆಗಕ್ ಬಿಡಲ್ಲ, ಅದು ಮಿಸ್ಸಿಂಗ್ ಇದೆ. ನ್ಯೂಟ್ರಿಷನ್ ಫುಲ್ಫಿಲ್ ಮಾಡೋದು, ಈ ಆತ್ಮದ 7 ವ್ಯಾಲ್ಯೂಸ್ ಮತ್ತೆ ಅಷ್ಟಶಕ್ತಿಗಳನ್ನ ಮ್ಯಾಚ್ ಮಾಡುವಂಥದ್ದು. ಇವೆರಡು ಪಾರ್ಟ್ ಸರಿ ಹೋದವಾಗ ಲೈಫ್ ಸಂತುಷ್ಟತೆ ಆಗುತ್ತೆ. ನೀವು ಬರೀ ನ್ಯೂಟ್ರಿಷನ್ ಕೊಟ್ರಿ, ಫ್ಯಾಮಿಲಿಯಲ್ಲಿ ಕಿರಿಕ್ ಇದ್ರೆ ಆಗಲ್ಲ. ಯಾಕೆ? ಎಕ್ಸಾಂಪಲ್ ಹೇಳ್ತೀನಿ. ಇಲ್ಲಿಗೆ ಬಂದಾಗ ಬೇಗ ಯಾಕೆ ರಿಸಲ್ಟ್ ಬರುತ್ತೆ ಗೊತ್ತಾ? ಕೇಳಿಸ್ಕೊಳ್ಳಿ, ಬರ್ಕೊಳ್ಳಿ. ಒಂದು ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಅದು ಇಲ್ಲಿ ಫುಲ್ಫಿಲ್ ಆಯ್ತು. ಯಾರೋ ಒಬ್ರು ಬಂದಿರ್ತಾರೆ, ಅವ್ರ ಜೀವನದಲ್ಲಿ ಹೋಪ್ ಮಿಸ್ ಆಗಿದೆ. ನ್ಯೂಟ್ರಿಷನ್ ಸಿಕ್ತು, ಇಲ್ಲಿ ಕಮ್ಯುನಿಟಿನೇ ಬಂದಾಗ ಹೋಪ್ ಸಿಕ್ತು. ನ್ಯೂಟ್ರಿಷನ್ ಪ್ಲಸ್ ಹೋಪ್ ಇಸ್ ಈಕ್ವಲ್ ಟು ರಿಸಲ್ಟ್. ಇನ್ಯಾರೋ ಒಬ್ರು ಬಂದ್ಬಿಟ್ರು, ಅವ್ರ ಬಾಡಿನಲ್ಲಿ ಯಾವ್ದೋ ಒಂದು ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಇದೆ, ನ್ಯೂಟ್ರಿಷನ್ ಸಿಕ್ತು, ಲವ್ ಸಿಕ್ತು. ನ್ಯೂಟ್ರಿಷನ್ ಪ್ಲಸ್ ಲವ್ ಇಸ್ ಈಕ್ವಲ್ ಟು ರಿಸಲ್ಟ್. ನೆಕ್ಸ್ಟ್ ನೀವು ಇನ್ಯಾರೋ ಒಬ್ರು ಬಂದ್ಬಿಟ್ಟಿದ್ದಾರೆ, ಇನ್ಯಾರೋ ಒಬ್ರು ಲೇಡೀಸ್ ಜೆಂಟ್ಸ್ ಮಕ್ಕಳು. ನ್ಯೂಟ್ರಿಷನ್ ಸಿಕ್ತು ಪ್ಲಸ್ ಕೋಚ್ ಇಂದಲೋ, ಕ್ಲಬ್ ಓನರ್ ಇಂದಲೋ, ಮೆಂಟರ್ ಇಂದಲೋ ಏನ್ ಸಿಕ್ತು ಗೊತ್ತಾ? ಕೇರ್ ಸಿಕ್ತು. ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಇತ್ತು, ಕೇರ್ ಡಿಫಿಷಿಯನ್ಸಿ ಇತ್ತು, ಅವೆರಡು ಇಲ್ಲಿ ಸಿಕ್ತು, ಇಸ್ ಈಕ್ವಲ್ ಟು ರಿಸಲ್ಟ್. ಬರೀ weight loss ಎಲ್ಲ ನಾನು ಹೇಳ್ತಾ ಇರೋದು. ನ್ಯೂಟ್ರಿಷನ್ ಮಿಸ್ಸಿಂಗ್ ಇತ್ತು ಪ್ಲಸ್ 5 ಪಿಲ್ಲರ್ ಮಿಸ್ಸಿಂಗ್ ಇತ್ತು, ನ್ಯೂಟ್ರಿಷನ್ ಪ್ಲಸ್ 5 ಪಿಲ್ಲರ್ ಸರಿಯಾಗಿ ಫಾಲೋ ಮಾಡಿದ್ರಿ, ಇಸ್ ಈಕ್ವಲ್ ಟು ರಿಸಲ್ಟ್. ಒಂದ್ ಹೇಳ್ತೀನಿ, ಕೋಚ್ ಅಂಡ್ ಕ್ಲಬ್ ಓನರ್ ಪ್ಲಸ್ ಮೆಂಟರ್ ಜೊತೆ ತುಂಬಾ 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 ಹೊಸದಾಗಿ ಬಂದಿರೋರು ಹಾನೆಸ್ಟ್ ಆಗಿರೋ ತುಂಬಾ ಇಂಪಾರ್ಟೆಂಟ್ ಇದೆ. ಏನ್ ಹಾನೆಸ್ಟ್? ನೀವು ಯಾವ ರಿಸಲ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಿ ಬಂದಿರ್ತೀರಿ ಅದಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಬೇಕು ನೀವು ಅವ್ರ ಹತ್ರ. ಕೆಲವೊಂದನ್ನ ಎಲ್ಲರ ಹತ್ರ ಹೇಳ್ಬೇಡಿ ಪ್ಲೀಸ್, ಎಲ್ಲರ ಹತ್ರ ಎಲ್ಲವನ್ನ ಹೇಳ್ಕೊಳಕ್ ಹೋಗ್ಬೇಡಿ. ನಿಮ್ಮ ಕೋಚ್ ಹತ್ರ, ನಿಮ್ಮ ಕ್ಲಬ್ ಓನರ್ ಹತ್ರ ಕೆಲವನ್ನ ನೀವು ಹೇಳ್ಕೊಳ್ಬೇಕು, ಅನಿವಾರ್ಯ. ಸರ್ ಅವರು ನಮ್ ಕೋಚ್ ಲೇಡೀಸ್ ಇದ್ದಾರೆ, ಅದ್ ಹೆಂಗ್ ಹೇಳಿ? ನಮ್ ಕೋಚ್ ಜೆಂಟ್ಸ್ ಇದ್ದಾರೆ, ಹೆಂಗ್ ಹೇಳಿ? ಹಾಗಿರುವಾಗ ಇನ್ಯಾರೋ ಇರ್ತಾರೆ ಅಲ್ಲಿ, ಮತ್ತೆ ಬೇರೆ ಯಾರು ಸೀನಿಯರ್ ಇರ್ತಾರೆ, ಮಾತಾಡಬಹುದು. ಹಾಗೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಜವಾಬ್ದಾರಿ ಯಾರ ಮೇಲಿದೆ ಗೊತ್ತಾ? ಕೋಚ್ ಮೇಲಿದೆ, ಕ್ಲಬ್ ಓನರ್ ಮೇಲಿದೆ. ನಮ್ಮ ನಡವಳಿಕೆ, ನಮ್ದು ಎಕ್ಸಾಂಪಲ್ ಗೋವಿಂದ್ ಕ್ಲಬ್ ಓನರ್, ಕೋಚ್, ಕೆಲವರಿಗೆ ಮೆಂಟರ್ ಕೂಡ ಆಗ್ತೀನಿ. ನನ್ನ ನಡವಳಿಕೆ ತುಂಬಾ ಇಂಪಾರ್ಟೆಂಟ್. ಗೋವಿಂದನ ನಡವಳಿಕೆ, ಬಿಹೇವಿಯರ್ ಅಂತ ಕರೀತಾರೆ. ಯಾಕೆ ಗೊತ್ತಾ? ನನ್ನ ನಡವಳಿಕೆಯಲ್ಲಿ ಹೆಚ್ಚು ಕಮ್ಮಿ ಆದ್ರೆ, ನಾನು ಹೇಳಿದ್ನಲ್ಲ, ದೇಹದ ಡೆಫಿಷಿಯನ್ಸಿ ಬೇರೆ, ಆತ್ಮದ ಡೆಫಿಷಿಯನ್ಸಿ ಬೇರೆ ಅಂತ. ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ರಿಸಲ್ಟ್ ತಗೊಳಕ್ ಆಗತ್ತೆ. ನನ್ ಬಿಹೇವಿಯರ್ ಸರಿ ಇಲ್ಲ ಅಂತಂದ್ರೆ ಬೇರೆಯವ್ರು ಬಿಟ್ಟು ಹೋಗ್ತಾರೆ, ಆ ಬಿಟ್ಟು ಹೋದ್ರೆ ಮಹಾ ಪಾಪ ಆಗುತ್ತೆ. ಇನ್ನೊಂದು ಹೇಳ್ತೀನಿ, ಇದು ಕೋಚ್ ಅಂಡ್ ಕ್ಲಬ್ ಓನರ್ಗೆ 2 ಶೇಕ್ ಪ್ಲಸ್ ಆಲ್ ಸಪ್ಲಿಮೆಂಟ್ ಹಾಕ್ತಾ ಇದ್ದೀರಾ. ಯಾಕೆ ಹೇಳಿ? ನ್ಯೂಟ್ರಿಷನ್ ವ್ಯಾಲ್ಯೂ ನಿಮ್ಗೆ ಗೊತ್ತಾಗಿದೆ. ಇದು ದುಡ್ಡು ಕೊಟ್ಟು ಬೈ ಮಾಡಿ ತಿಂತಾ ಇರುವಂತದ್ದು, 2 ಶೇಕ್ ಆಲ್ ಸಪ್ಲಿಮೆಂಟ್ಸ್. ಆದ್ರೆ ಇನ್ನೊಂದು ಹೇಳ, ಬರ್ತಾ ಬರ್ತಾ ನಿಮ್ಗೆ ರಿಸಲ್ಟ್ ಎಲ್ಲ ಬಂದ್ಬಿಟ್ಟಿದೆ. ಫ್ರೀ ಆಗಿ ಫಾಲೋ ಮಾಡೋದಕ್ಕೆ ಏನಾಗುತ್ತೋ ಅದನ್ನ ಮರಿತೀರಾ. ಆಗ ನ್ಯೂಟ್ರಿಷನ್ ಎಲ್ಲ ಹಾಕ್ತಾ ಇದ್ರು ಕೂಡ ಒಂದಾಗುತ್ತೆ, ಅದೇ ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ಆಗಲ್ಲ. ರಿಸಲ್ಟ್ ಎಲ್ಲ ಬಂದ್ಬಿಟ್ಟಿದೆ, ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ಆಗಲ್ಲ, ಸ್ಟಾಪ್ ಆಗುತ್ತೆ. 100% ಆಗ್ಬೇಕು, 10% ಕಷ್ಟದಲ್ಲಿ ಆಗುತ್ತೆ. ನಾನು ಹೇಳ್ತಿರೋದು ಸೀನಿಯರ್ಸ್ ಹೇಳ್ತಿರೋದು, ಇದು ತುಂಬಾ ಡೀಪ್ ರಿಸರ್ಚ್ ನಾನು ಮಾಡಿ ಹೇಳ್ತಿರೋದು. ಬಟ್ ಇದು ಇಲ್ಲಿ ಹೇಳಬಾರ್ದು, ಬಟ್ ಹೇಳ್ತಾ ಇದೀನಿ. ಯಾಕೆ ಗೊತ್ತಾ? ನಿಮ್ಮ ಬಾಡಿ ಪ್ಯಾರಾಮೀಟರ್ ನೋಡಿ ಬೇಕಾದ್ರೆ ಬಂದಾಗ ಸರಿಯಾಗಿ ಮಾಡ್ಕೊಂಡ್ಬಿಟ್ರಿ, 3 ತಿಂಗಳಲ್ಲೋ 4 ತಿಂಗಳಲ್ಲೋ 5 ತಿಂಗಳಲ್ಲೋ. ಮತ್ತೆ ಬಂದ ಮೇಲೆ ನಿಮ್ಮ ಬಾಡಿ ಪ್ಯಾರಾಮೀಟರ್ ಮಿಸ್ ಎಲ್ಲ ಏನಾಗ್ತಾ ಇದೆ ನೋಡಿ ಬೇಕಾದ್ರೆ. ಯಾಕಾಗ್ತಿದೆ ಗೊತ್ತಾ? ಎನಿ ಐಡಿಯಾ? ಯಾರು ಗೆಸ್ ಮಾಡ್ಬೋದಾ? ಬಿಕಾಸ್ ಬೇರೆಯವರಿಗೂ ಡಿಸ್ಟರ್ಬೆನ್ಸ್ ಆಗ್ತಿದೆ, ನಾನು ಡಿಸ್ಟರ್ಬ್ ಮಾಡ್ಕೊಳ್ತಾ ಇದೀನಿ. ಏನು? ಆತ್ಮ ಸಂತುಷ್ಟವಾಗಿಲ್ಲ. ಬಂದಾಗ ಯಾಕೆ ರಿಸಲ್ಟ್ ಸಿಕ್ತು? ಬಿಕಾಸ್ ಆಫ್ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಫುಲ್ಫಿಲ್ ಮಾಡಿದ್ರಿ. ಬಂದಾಗ ಯಾಕೆ ರಿಸಲ್ಟ್ ಸಿಕ್ತು? ಪ್ರೀತಿ ಸಿಕ್ತು. ಯಾರಿಂದ ಸಿಕ್ತು? ಕೋಚ್ ಇಂದ, ಕರ್ದವರಿಂದ, ಮೆಂಟರ್ ಇಂದ, ಕ್ಲಬ್ ಅವರಿಂದ ಸಿಕ್ತು. ಪ್ರೀತಿ ಸಿಕ್ತು, ಸ್ನೇಹ ಸಿಕ್ತು, ಹೋಪ್ ಸಿಕ್ತು, ಕೇರ್ ಸಿಕ್ತು, ಟ್ರಸ್ಟ್ ಸಿಕ್ತು. 5 ಪಿಲ್ಲರ್ ಫಾಲೋ ಮಾಡಿದ್ರಿ. ಬರ್ಕೊಳ್ಳಿ, ಈ ಪ್ರೀತಿ, ಸ್ನೇಹ, ಹೋಪ್, ಕೇರ್, 5 ಪಿಲ್ಲರ್, ಟ್ರಸ್ಟ್ ಮಿಸ್ ಆಗಿದೆ ನೋಡಿ. ನೋ ಡೌಟ್, ನಾನು ಚಾಲೆಂಜ್ ಮಾಡ್ತೀನಿ, ಅದನ್ನ ಮತ್ತೆ ಸರಿ ಮಾಡ್ಕೊಳ್ಳಿ. ನ್ಯೂಟ್ರಿಷನ್ ಸರಿ ಮಾಡ್ಕೊಂಡು ಸಾಕಾಗಲ್ಲ ಇವಾಗ ಸೀನಿಯರ್ಸ್ಗೆ.
ನಾವು ಸರಿ ಮಾಡ್ಕೊಳ್ಬೇಕು ಸೀನಿಯರ್. ಫಸ್ಟ್ ಇದನ್ನ ಸರಿ ಮಾಡ್ಕೊಳ್ಬೇಕು. ಆತ್ಮನ ಅಲ್ಗಾಡ್ಸ್ಕೊಳ್ತಾ ಇದ್ವಿ ಹೋಗ್ತಾ ಬರ್ತಾ. ಎಸ್, ಅದನ್ನ ಸರಿ ಮಾಡ್ಕೊಳ್ಬೇಕು. ಅದಕ್ಕೆ ಹೇಳೋದು ಏನ್ ಮಾಡ್ಬೇಕಾದ್ರೆ ಹೊಸಬರು ಇಲ್ಲಿ ಹೇಗೆ ಕುಳಿತುಕೊಂಡ್ರೆ ರಿಸಲ್ಟ್ ಬರ್ತದೆ ಗೊತ್ತಾ? ವಿಡಿಯೋ ಆನ್. ದಿವ್ಯ ಮೇಡಮ್ ಮಾಡ್ಕೊಂಡಿದ್ರೆ, ಮಂಜುಳಾ ಮೇಡಮ್ ಮಾಡ್ಕೊಂಡಿದ್ರೆ, ದೀಪಿಕಾ ಮೇಡಮ್ ಮಾಡ್ಕೊಂಡಿದ್ರೆ, ಆತರ ಯಾವಾಗ ಯಾವಾಗ ಆಗುತ್ತೋ ಸಂಡೇನೋ ಹಾಲಿಡೇ ದಿವಸ ಫುಲ್ ಫ್ಯಾಮಿಲಿ ಕುತ್ಕೊಳ್ಳಿ. ಲೈಫ್ ಸ್ಟೈಲ್ ಡೆಕ್ ಕರೆದ್ರೆ ರೆಸ್ಪೆಕ್ಟ್ ಕೊಟ್ಟು ಬನ್ನಿ. ಬರಕ್ ಆಗಲ್ಲ ಅಂದ್ರೆ ಬರಕ್ ಆಗಲ್ಲ ಅಂತಲೇ ರೀಪ್ಲೇ ಆದ್ರೂ ಮಾಡಿ. 5 ಪಿಲ್ಲರ್ ನ ಚೆನ್ನಾಗಿ ಫಾಲೋ ಮಾಡಿ. ಟು ಸೇಕ್ ಆಲ್ ಸಪ್ಲಿಮೆಂಟ್ ಹಾಕೊಂಡು ಒಂದು ಮಾಡಬಾರ್ದು. ಐ ನೋ ಎವ್ರಿಥಿಂಗ್ ಇದ್ರೆ ರಿಸಲ್ಟ್ ಬರಲ್ಲ. ಐ ನೋ ಎವ್ರಿಥಿಂಗ್. ಪ್ಲೀಸ್ ಗಂಟು ಮುಟ್ಟೆ ಸೈಡ್ಗೆ ಇಟ್ಬಿಡಿ, ರಿಸಲ್ಟ್ ಬರಲ್ಲ. ಡೌಟ್ ಇಟ್ಕೊಂಡು ಕೂತ್ಕೊಂಡ್ರು ರಿಸಲ್ಟ್ ಬರಲ್ಲ. ಏನು ಈ ಒಂದು ಶೇಕ್ ಏನ್ ಮಾಡುತ್ತೆ, ಒಂದ್ ಗ್ಲಾಸ್ ಏನ್ ಮಾಡುತ್ತೆ, ಪೌಡರ್ ಅಲ್ವಾ ಇದು, ಸೈಡ್ ಎಫೆಕ್ಟ್ ಇಲ್ವಾ? ಡೌಟ್ ಇಟ್ಕೊಂಡು ಕೂತ್ಕೊಂಡು ರಿಸಲ್ಟ್ ಬರಲ್ಲ. ಅದಕ್ಕೆ ಕ್ಲಿಯರ್ ಮಾಡ್ಕೊಳ್ಳಿ. ಕ್ಲಿಯರ್ ಮಾಡ್ಕೊಳ್ಳೋ ಜಾಗ ಲೈಫ್ ಸ್ಟೈಲ್ ಡೇ. ಕ್ಲಿಯರ್ ಮಾಡ್ಕೊಳ್ಳೋ ಜಾಗ ನಿಮ್ ಕೋಚ್, ಮೆಂಟರ್. ನಿಮ್ ಕೋಚ್ ಬಿಟ್ಟು ಬೇರೆ ಯಾರು ಕ್ಲಿಯರ್ ಮಾಡಲ್ಲ. ಈ ಜಾಗ ಮಾಡುತ್ತೆ. ರಿಸರ್ಚ್ ಮೈಂಡ್ ಅಲ್ಲಿ ಇದ್ರೆ ರಿಸಲ್ಟ್ ಬರಲ್ಲ. 5 ಪಿಲ್ಲರ್ ನೀವು ಫಾಲೋ ಮಾಡ್ಲಿ ಅಂದ್ರೆ ರಿಸಲ್ಟ್ ಬರಲ್ಲ. ಫ್ಯಾಮಿಲಿ ಸಪೋರ್ಟ್ ಸಿಕ್ಕಿಲ್ಲ ಅಂದ್ರೂ ಕೂಡ ನಿಮ್ ಪೂರ್ತಿ ರಿಸಲ್ಟ್ ಬರಲ್ಲ. ಯೋಚನೆ ಮಾಡ್ರಿ. ಕೊರತೆ, ಡೆಫಿಷಿಯನ್ಸಿ ಈ ಬಾಡಿಗೆ, ಆತ್ಮಕ್ಕೆ ಇರೋದು 30, 40, 50 ವರ್ಷದಿಂದ. ಇಲ್ಲಿ ಬಂದು 1 ತಿಂಗಳಿಗೆ ರಿಸಲ್ಟ್ ಬರ್ಬೇಕು ಅಂದ್ರೆ ಸಾಲ ಅದು ಚಕ್ರ ಬಡ್ಡಿ ಹೋಗಿದೆ. 1 ತಿಂಗಳಲ್ಲಿ ರಿಸಲ್ಟ್ ಬರ್ಬೇಕು, 1 ಶೇಕಲ್ಲಿ ಬರ್ಬೇಕು ಅಂದ್ರೆ ಹೆಂಗ್ ಬರುತ್ತೆ? ಕೆಲವರಿಗೆ ಬರುತ್ತೆ, ಕೆಲವರಿಗೆ ಬರಲ್ಲ. ಯಾಕೆ? ಹೆಂಗ್ ಬರುತ್ತೆ? ಸಾಲ ಅಷ್ಟಿದೆ. ಚಕ್ರ, ನೀವು ಲೋನ್ EMI ಕಟ್ತಾ ಇಲ್ಲ, ಸಾಲ ಬಿಡಿ, EMI ಕಟ್ತಾ ಇಲ್ಲ, ರಿಸಲ್ಟ್ ಹೆಂಗ್ ಬರುತ್ತೆ? ನೀವು 1 ಶೇಕ್ ಅದೊಂದು ಡೆಮೋ ತೋರಿಸ್ತೀನಿ. ನಾಳೆ ಒಂದು ಡೆಮೋ ತೋರಿಸ್ತೀನಿ. ಇವಾಗಿನ ಸಮಸ್ಯೆ ಏನ್ ಗೊತ್ತಾ? ತುಂಬಾ ಅಲರ್ಟ್ ಆಗಿ ಕೇಳಿಸ್ಕೊಳ್ಳಿ. ನನಗೇನ್ ಆಗ್ತಾ ಇದೆ, ಅದಕ್ಕೆ ಸರಿಯಾದ ಕಾರಣ ಮತ್ತೆ ಡಯಾಗ್ನಾಸ್ ಆಗ್ತಾನೆ ಇಲ್ಲ. ಬಿಗ್ ಚಾಲೆಂಜ್. ಅದು ಮೆಗ್ನೇಷಿಯಂ ಪ್ರಾಬ್ಲಮ್, ಲವ್ ಅಂಡ್ ಅಫೆಕ್ಷನ್ ಪ್ರಾಬ್ಲಮ್, ಕೇರ್ ಮಿಸ್ಸಿಂಗ್, ಟ್ರಸ್ಟ್ ಬ್ರೇಕ್ ಆಗಿದ್ಯಾ? ಇಲ್ಲಿ ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿ ಲಾಕ್ ಮಾಡ್ಕೊಳ್ಳಿ ನಿಮ್ಮ ನೀವು. ಈಗ ಇಂಪಾರ್ಟೆಂಟ್ ಲೈನ್ ಲಾಸ್ಟ್ಗೆ, ನಿಮ್ಮ ವೇಟ್ ಗೈನ್ ಯಾಕೆ ಆಗಿದೆ, ಪರ್ಟಿಕ್ಯುಲರ್ ರೀಸನ್ ನ ಅಥವಾ ಆನ್ಸರ್ ನ ಬರೀರಿ. ನಾನು ನಿಮಗೆ ಆಪ್ಷನ್ ಕೊಡ್ತೀನಿ, ಬರ್ಕೊಳ್ಳಿ. ವೇಟ್ ಗೈನ್ ಆಗಲಿಕ್ಕೆ ಸೋ ಮೆನಿ ರೀಸನ್ಸ್ ಇದೆ. ಅದರಲ್ಲಿ ಬೇಸಿಕ್ ರೀಸನ್ಸ್ ಏನ್ ಗೊತ್ತಾ? ನೀವು ಯಾರೋ ಹೊಸಬರು ಬಂದಿದ್ರಲ್ವಾ, ಫಸ್ಟ್ ಡೇ, 1 ವೀಕ್, 15 ಡೇಸ್, 2 ಮಂತ್, 3 ಮಂತ್, ರೈಟ್? ಬರ್ಕೊಳ್ಳಿ. ನಿಮ್ಮ ವೇಟ್ ಗೈನ್ ಆಗ್ಲಿಕ್ಕೆ ಕಾರಣ ಏನು? ಎರಡನೇದು, ಕೋಚಸ್ ಅಂಡ್ ಕ್ಲಬ್ ಓನರ್ಸ್ ಗೆ ಕೇಳ್ತಿದ್ದೀನಿ. ನಿಮ್ಮ ಬಾಡಿ ಪ್ಯಾರಾಮೀಟರ್ ಮಿಸ್ ಅಲೈನ್ ಆಗ್ಲಿಕ್ಕೆ ಕಾರಣ ಏನು? ಮಿಸ್ ಮ್ಯಾಚ್ ಆಗ್ಲಿಕ್ಕೆ ಕಾರಣ ಏನು? ನ್ಯೂಟ್ರಿಷನ್ ಕೊಡ್ತಾ ಇದ್ದೀರಾ, ಅಲ್ಟಿಮೇಟ್ ಕೊಡ್ತಾ ಇದ್ದೀರಾ, ಅದು ಅಬ್ಸರ್ವ್ ಆಗ್ಬೇಕು ತಾನೆ? ಅಬ್ಸರ್ವ್ ಆಗ್ಬೇಕಂದ್ರೆ ಆತ್ಮ ಸಂತುಷ್ಟವಾಗಿರ್ಬೇಕು. ಸುಮ್ನೆ ದುಡ್ಡು ವೇಸ್ಟ್ ಮಾಡ್ಬೇಡಿ ಪ್ಲೀಸ್. ಇಲ್ಲಿ ಹಾಕಿ ಇಲ್ಲಿ ಹೋಗ್ತಾ ಇರುತ್ತೆ ನೋಡಿ. ಎರಡಿದೆ, ಇಲ್ಲಿ ಹಾಕಿ ಇಲ್ಲಿ ಹೋಗ್ತಾ ಇದ್ರು ಒಳ್ಳೇದು. ಇಲ್ಲಿ ಹಾಕಿ ಒಳಗಡೆ ಕಾನ್ಸ್ಟಿಪೇಷನ್ ರಿಲೇಟೆಡ್ ಪ್ರಾಬ್ಲಮ್ ಬರುತ್ತೆ, ಸರಿ ಹೋಗೋದು ಇಲ್ಲ. 5 ಪಿಲ್ಲರ್ ಫಾಲೋ ಅಪ್ ಮಾಡಿದಿಲ್ಲ ಅಂದ್ರೆ. ನಾನು ಶೇಕ್ ಇದೆಲ್ಲ ಹೇಳ್ತಿರೋದು, ಊಟದ್ದು, ಸಪ್ಲಿಮೆಂಟ್ ಇದು ಎಲ್ಲ. ಇಲ್ಲಿ ಹಾಕಿ ಹಂಗೆ ಹೋಯ್ತಾ, ಪುಣ್ಯ ಮಾಡಿದ್ರಿ. ಇಲ್ಲಿ ಹಾಕಿದ ನೆಟ್ಟಕ್ಕೆ ಹೋಗೋದು ಇಲ್ಲ, ಮತ್ತೆ ಬೇರೆ ಪ್ರಾಬ್ಲಮ್. ಇಲ್ಲಿ ಕೇಳಿ ಇಲ್ಲಿ ಬಿಡ್ತೀನಿ ಅಂತಾರಲ್ಲ, ಇಲ್ಲಿ ಕೇಳಿ ಇಲ್ಲಿ ಬಿಡಕ್ ಆಗಲ್ಲ. ಇಲ್ಲಿ ಕೇಳಿದ್ರೆ ಒಳಗಡೆ ಹಿಡ್ಕೊಂಡ್ಬಿಡುತ್ತದು ವಿಚಾರಗಳು. ಹಾಗೆ ಊಟನೂ ಕೂಡ ಹಾಗೆ. ಹಾಗಾದ್ರೆ ಇಲ್ಲಿ ಹಾಕಿದ್ದು ನೆಟ್ಟಿಗೆ ಹೋಗ್ಬೇಕಾ? ನೀರು, ನಾರು, ಸಂತುಷ್ಟತೆ ತುಂಬಾ ಇಂಪಾರ್ಟೆಂಟ್. ಹಾಗಾದ್ರೆ ನಿಮ್ಮ ವೇಟ್ ಗೇನಿಗೆ ಕಾರಣ ಏನು? ನಿಮ್ಮ ಮಿಸ್ ಅಲೈನ್ ಆಗ್ತಾ ಇದೆ ಪ್ಯಾರಾಮೀಟರ್ಸ್ ಬಾಡಿ. ಯಾಕೆ ವೇಟ್ ಗೈನ್ ಆಗ್ಲಿಕ್ಕೆ ನೀವು ಈ ಕಾರಣ ಇರಬಹುದಾ? ಒಂದು 5-6 ಕಾರಣ ಕೊಡ್ತೀನಿ. ಸ್ಟ್ರೆಸ್, ನಿಮ್ಮ ವೇಟ್ ಗೈನ್ ಬರ್ಕೊಳ್ಳಿ. ಸ್ಟ್ರೆಸ್ ಬರ್ಕೊಳ್ಳಿ. ಒಂದು, ಸ್ಟ್ರೆಸ್, ಅನ್ಹೆಲ್ತಿ ಫುಡ್ ಅಂಡ್ ಅನ್ಹೆಲ್ದಿ ಲೈಫ್ ಸ್ಟೈಲ್. ಎರಡನೇದು, ಫಸ್ಟ್ ಸ್ಟ್ರೆಸ್, ಎರಡನೇದು ಅನ್ಹೆಲ್ದಿ ಫುಡ್ ಅಂಡ್ ಅನ್ಹೆಲ್ದಿ ಲೈಫ್ ಸ್ಟೈಲ್. ಮೂರನೇದು ಇರ್ಬೋದಾ ಪ್ರೆಗ್ನೆನ್ಸಿ ವೇಟ್ ಗೇನ್. ನಾಲ್ಕನೇದು ಇರ್ಬೋದಾ ಮೆಡಿಸಿನ್ ಅಥವಾ ಏನೋ ಒಂದು ಆಪರೇಷನ್ ಆಗಿದೆ, ಏನೋ ಮೆಡಿಸಿನ್ ತಗೊಂಡಿದ್ರಿ, ಇಲ್ಲ ಆಪರೇಷನ್ ಆಗಿದೆ ಅದರಿಂದ ವೇಟ್ ಗೇನ್ ಆಯ್ತಾ, ಇಲ್ಲ ಬೈ ಬರ್ತಿಂದ ಇದೆಯಾ ಜೆನೆಟಿಕಲಿ. ಈ 4-5ರಲ್ಲಿ ನಿಮ್ದು ಯಾವ್ದು? ನೀವು ಹೊಸದಾಗಿ ಬಂದಿದ್ದೀರಲ್ಲ, ನಿಮ್ಮ ವೇಟ್ ಗೇನ್ ಯಾಕಾಯ್ತು? ಗೊತ್ತಾಯ್ತಾ? ಆನ್ಸರ್ ಸಿಗ್ತಾ? ದಿವ್ಯ ಮೇಡಮ್ ಸಿಗ್ತಾ? ಸರ್ ನಿಮ್ಗೆ ಸಿಗ್ತಾ? ರವಿ ಸರ್ ಸಿಗ್ತಾ? ಸುಧಾ ಮೇಡಮ್ ಸಿಗ್ತಾ? ಪಲ್ಲವಿ ಮೇಡಮ್ ನಿಮ್ಗೆ ಸಿಗ್ತಾ? ದೀಪಿಕಾ ಮೇಡಮ್, ಶೈಲಾ ಮೇಡಮ್, ಜಗದೀಶ್ ಸರ್ ಸಿಗ್ತಾ? ಕಾವ್ಯ ಮೇಡಮ್, ನೀವು ಅಂಡರ್ ವೇಟ್ ಆಗ್ಲಿಕ್ಕೆ ಕಾರಣ ಇದು ಸೇಮ್, ಅಂಡರ್ ವೇಟಿಗೂ ಸೇಮ್ 5 ಕ್ವಶನ್. ಯಾಕೆ ಸಿಗ್ತಾ? ನಿಮ್ಮ ವೇಟ್ ಗೇನ್ ಯಾಕೆ ಆಯ್ತು? ಹಾಗಾದ್ರೆ ಇದ್ರಲ್ಲಿ ಯಾವ್ದೋ ಒಂದು ಇದೆ, ನಿಮ್ದು ಯಾವ್ದೋ ಒಂದು ಇದೆ. ಇಲ್ಲ ಇದು ಬಿಟ್ಟು ಏನಾದ್ರು ಇದ್ರೆ ಹೇಳಿ, ಕೈ ಎತ್ತಿ. ಸೀನಿಯರ್ಸಿಗೆ ಅಂತ ಹೇಳಿದೆ, ನಿಮ್ಮ ಬಾಡಿ ಪ್ಯಾರಾಮೀಟರ್ ಹೆಚ್ಚು ಕಮ್ಮಿ ಆಗ್ಲಿಕ್ಕೆ ಪ್ರೀತಿ ಮಿಸ್ ಆಗ್ತಾ ಇದೆಯಾ, ಕೇರ್ ಮಿಸ್ ಆಗ್ತಾ ಇದೆಯಾ? ಬಟ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಡಿ. ಅದರಷ್ಟು ವರ್ಡ್ ಹೇಳಬಾರ್ದು ನಾನು. ಡ್ಯಾಶ್ ಅದಷ್ಟು ಡೀಪ್ ಅದು ಎಕ್ಸ್ಪೆಕ್ಟೇಷನ್. ಯಾರ ಹತ್ರ ಇಟ್ಕೊಂಡ್ರು, ಮಕ್ಕಳ ಹತ್ರ ಇಟ್ಕೊಳ್ಬಾರ್ದು. ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೇಬಾರ್ದು. ನಾನು ಕೇಳಿದೆ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್, ಆತ್ಮ ಸಂತುಷ್ಟತೆ ಅಂತ ಹೇಳಿದೆ. ಚಿಕ್ಕವರಿಂದ ಇಲ್ಲಿ ತನಕ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಆಗಿದೆ ಬಾಡಿಗೆ, ದಿವ್ಯ ಮೇಡಮ್. ಚಿಕ್ಕವರಿಂದ ಇಲ್ಲಿ ತನಕ ಆ ಪ್ರೀತಿ, ನಾನು ಹೇಳಿದೆ ಪ್ರೀತಿ ಕೇರ್, ನಿಮ್ಮ ಅಪ್ಪದು ಆಗಿರ್ಬೋದು, ಅಮ್ಮದಾಗಿರ್ಬೋದು, ನಿಮ್ಮ ಅಣ್ಣದಾಗಿರ್ಬೋದು, ನಿಮ್ಮ ಗಂಡಂದಾಗಿರ್ಬೋದು, ನಿಮ್ಮ ಅತ್ತೆದಾಗಿರ್ಬೋದು, ಮಾವಂದ. ನೀವು ಮದುವೆ ಆಗಿ ಸಖತ್ MS ಮಾಡಿದ್ರಿ, ಕೇಳಿಸ್ಕೊಳ್ಳಿ. MS ಏನೋ B.Ed ಏನೋ ಮಾಡಿದ್ರಿ. ನೀವು ಅಂದ್ಕೊಂಡಿರ್ತೀರಿ ಮದುವೆ ಆಗೋ ತನಕ ಒಂಥರ, ಮದುವೆ ಆಗಿದ ತಕ್ಷಣ ಎಲ್ಲ ಯೂಟರ್ನ್ ಆಗ್ಬಿಡುತ್ತೆ ಗೊತ್ತಾ?
ಇಲ್ಲ ನಿಮ್ ಮನೆಯಲ್ಲಿ ಯಾರೋ ಒಬ್ರು ಪಿಲ್ಲರ್ ಇದ್ದಾರೆ, ಆ ಪಿಲ್ಲರ್ ಅದು ಅಮ್ಮನೋ ಗೊತ್ತಲ್ಲ, ನಿಮ್ ಪಿಲ್ಲರ್ ಅಮ್ಮನೋ ಗಂಡನೋ ಅಪ್ಪನೋ ಯಾರ ಮಗಳೋ ಯಾರು ಇರ್ತಾರೆ, ಸಡನ್ ಆಗಿ ಅವರು ಹೊರಟೋಗ್ಬಿಡ್ತಾರೆ. ಒಂದ ಜಗಳ ಮಾಡ್ಕೊಂಡು ಹೋಗ್ಬೋದು, ಅಥವಾ ಇನ್ನೊಂದ್ ಯಾವ್ದೋ ರೀಸನ್ ಇಂದ ಹೊರಟೋಗ್ಬಿಟ್ರು, ನಿಮ್ ಲೈಫಿಗೆ ಮತ್ತೆ ಬರೋದಿಲ್ಲ ಅವರು, ಆ ತರ ಹೊರಟೋಗ್ಬಿಟ್ರು, ಪಿಲ್ಲರ್ ಆಗಿದ್ರು. ಎಂತ ದೊಡ್ಡ ಕೊರತೆ ಆಗುತ್ತೆ ಗೊತ್ತಾ ಬಾಡಿ ಜೀವನದಲ್ಲಿ ಬರ್ತೂರ್ ಮೇಡಮ್. ಇದು ನ್ಯೂಟ್ರಿಷನ್ ಇಂದ ಫುಲ್ಫಿಲ್ ಆಗುವಂತಹ ಬ್ಯಾಲೆನ್ಸ್ ಸೀಟ್ಗಳಲ್ಲ. ನೆನ್ಪಿಟ್ಕೊಳ್ಳಿ, ಟಾಪಿಕ್ ಮುಗೀತು, ನೆನ್ಪಿಟ್ಕೊಳ್ಳಿ. ಆತ್ಮ ತುಂಬಾ ತುಂಬಾ ಇಂಪಾರ್ಟೆಂಟ್. ನಂದಿನಿ ಮೇಡಮ್, ಒಂದ್ಸರಿ ವಿಡಿಯೋ ಆನ್ ಮಾಡ್ಕೊಳಕ್ ಆದ್ರೆ ಮಾಡ್ಕೊಳ್ಳಿ, ನೀವು ಟ್ರಾವೆಲ್ ಅಲ್ಲಿ ಇರ್ತೀರಿ. ಡಾಕ್ಟರ್ ನಂದಿನಿ, ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಬೇರೆ, ಆತ್ಮಕ್ಕೆ ಬೇಕಾಗಿರೋದು ಏನ್ ಗೊತ್ತಾ? ನಿಮ್ಗೆ ಒಂದೇ ಒಂದು ಸಿಂಪಲ್ ಹೇಳ್ತೀನಿ, ರೆಸ್ಪೆಕ್ಟ್ ಮತ್ತೆ ಪ್ರೀತಿ. ಅವ್ ಎರಡು ಸಿಕ್ಕಿಲ್ಲ ಅಂದ್ರೆ ಮನುಷ್ಯ ಹುಚ್ಚುಚ್ಚಾಗಿ ಆಡ್ತಾನೆ ಗೊತ್ತಾ. ರೆಸ್ಪೆಕ್ಟ್ ಅಂಡ್ ಪ್ರೀತಿ. ಮನುಷ್ಯನ ನಿಜವಾದ ಧರ್ಮ ಯಾವ್ದು ಗೊತ್ತಾ ನಿಮಗೆ? ಮನುಷ್ಯನ ಧರ್ಮ ಯಾವ್ದು ಗೊತ್ತಾ? ಮನುಷ್ಯನ ಧರ್ಮ ಯಾವ್ದು? ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅದ? ಶಾಂತಿ, ಪ್ರೀತಿ, ಸುಖ, ರಿಯಲ್ ನಾಲೆಜ್, ಶಕ್ತಿ, ಪವಿತ್ರತೆ, ಆನಂದ, ಇದು ಅವನ ಧರ್ಮ. ಅದು ಸಿಕ್ಕಿಲ್ಲ ಅಂದ್ರೆ ಅವನು ಹುಚ್ಚುಚ್ಚಾಗಾಡ್ತಾನೆ. ಪ್ರೀತಿ ಸಿಕ್ಕಿಲ್ಲ ಯಾರಿಂದ? ಗಂಡ ಯಾರಿಂದ? ಅಪ್ಪ ಯಾರಿಂದ? ಅಮ್ಮ ಯಾರಿಂದ? ತುಂಬಾ ಜನ ಲೀಸ್ಟ್ ಇದೆ. ಅದ್ ಕೇಳೋದು ವಸ್ತು ವ್ಯಕ್ತಿ ವೈಭವದಿಂದ ಸಿಗುವ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ, ಸ್ಪಿರಿಚುಯಾಲಿಟಿ, ಧ್ಯಾನ, ಮೆಡಿಟೇಷನ್, ಪರಮಾತ್ಮನಿಂದ ಸಿಗುವ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ. ಯಾವುದಕ್ಕೆ? ಸೊ ಇವ ನಮ್ಮ ಬಾಡಿಯ ನ್ಯೂಟ್ರಿಷನ್ ಡಿಫಿಷಿಯನ್ಸಿಯನ್ನ ಫುಲ್ಫಿಲ್ ಮಾಡೋದಕ್ಕೆ ಮೂಲ ಸೋರ್ಸ್ ಯಾವುದು? ಪ್ರಕೃತಿ. ಆತ್ಮದ ಡೆಫಿಷಿಯನ್ಸಿಯನ್ನ ಫುಲ್ಫಿಲ್ ಮಾಡಬೇಕು ಅಲ್ವಾ? ಅದ್ರದ್ದು ಮೂಲ ಸೋರ್ಸ್ ಯಾವುದು? ಆತ್ಮದ ಕನೆಕ್ಷನ್ ಯಾರ ಜೊತೆಲಿದೆ? ಪರಮಾತ್ಮನ ಜೊತೆಲಿದೆ. ಪರಮಾತ್ಮ ಮೂಲ ಸೋರ್ಸ್ ನಾ ಹೇಳ್ತಿರೋದು. ದೇವಸ್ಥಾನದಲ್ಲೂ ಸಿಗುತ್ತೆ, ಚರ್ಚಲ್ಲೂ ಸಿಗುತ್ತೆ, ಅಮ್ಮನಿಂದ ಸಿಗುತ್ತೆ, ಗಂಡನಿಂದ ಸಿಗುತ್ತೆ, ಎಲ್ಲ ಸಿಗುತ್ತೆ, ಸ್ವಲ್ಪ ಸ್ವಲ್ಪ ಸಿಗುತ್ತೆ, ಸಿಗಲ್ಲ ಅಂತಲ್ಲ, ಫುಲ್ ಸಿಗ್ಬೇಕಾ? ಸಾಗರ ಸಾಗರ ಭಗವಂತ. ನೆನ್ಪಿಟ್ಕೊಳ್ಳಿ, ನೀವೆಲ್ಲ ಬಂದಿದ್ದೀರಿ, ಯಾಕೆ ವಿಡಿಯೋ ಆನ್ ಬಡ್ಕೊಳ್ಳೋದು ಯಾಕೆ ವಿಡಿಯೋ ಆನ್ ಮಾಡ್ಕೊಳ್ಳಿ ಅಂತ? ಬಡ್ಕೊಳ್ಳೋದು ಯಾಕೆ? ಕರೆಕ್ಟ್ ಟೈಮ್ಗೆ 5 ಪಿಲ್ಲರ್ನ ಫಾಲೋ ಮಾಡಿ, ಕೋಚಿಗೆ ಹೇಳಿ, ಶೇಕ್ ಕುಡಿರಿ. 2ನೇ ಶೇಕ್ ಅನಿವಾರ್ಯತೆ ಇರುತ್ತೆ, ಸಪ್ಲಿಮೆಂಟ್ ಅನಿವಾರ್ಯತೆ ಇರುತ್ತೆ. ನಮ್ಗೆ ಗೊತ್ತಿದೆ ನಿಮ್ ಚಾಲೆಂಜಸ್ ಪ್ರಾಬ್ಲಮ್ ಇರುತ್ತೆ, ಬಟ್ ಆ ಪ್ರಾಬ್ಲಮ್ 2 ದಿವಸದಿಂದ ಹೇಳ್ಕೊಂಡು ಬರ್ತಾ ಇದ್ರಾ? ಸರಿ ಹೋಯ್ತಾ? ಇಲ್ಲ ತಾನೆ? ಸೊ ಹಾಗಾದ್ರೆ ಈ 2 ಡಿಫ್ರೆನ್ಸ್ ಅನ್ನ ನೀವು ಮೇಜರ್ ಆಗಿ ನಂದಿನಿ ಮೇಡಮ್ ನೋಡಿದೆ, ಥ್ಯಾಂಕ್ ಯು. ಮನೆಯಲ್ಲೇ ಇದ್ದೀರಿ ಮೇಡಮ್ ನೀವು? ಗುಡ್ ಮಾರ್ನಿಂಗ್. ಇವತ್ತು ಮನೇಲಿ ಇದ್ದೀನಿ ಸರ್. ನಿನ್ನೆ ಟ್ರಾವೆಲಿಂಗ್ ಅಲ್ಲಿ ಇದ್ದೆ. ಜಾಯ್ನ್ ಆಗಿ ಎಷ್ಟೊತ್ತಾಯ್ತು ನಂದಿನಿ ಮೇಡಮ್? 8 o'clock ಅಂತ. ಓಕೆ, ನೋ ಸೂಪರ್. ಮತ್ತೆ ವಿಡಿಯೋ ಆನ್ ಮಾಡ್ಕೊಂಡಿಲ್ಲ, ಯಾಕೆ ಇಷ್ಟು ಬಡ್ಕೊಳ್ತಾ ಇದೀನಿ? ಇಲ್ಲ ಸರ್, ಜಸ್ಟ್ ಕೇಳಿಸ್ಕೊಂತ ಇದೆ ಸರ್. ಸೂಪರ್ ಸೂಪರ್, ಗ್ರೇಟ್, ವೆಲ್ಕಮ್. ಸೊ ನೆನ್ಪಿಟ್ಕೊಳ್ಳಿ, ಸೀರಿಯಸ್ ಆಗಿ ನನ್ನ ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ಹೇಳ್ತಿದ್ದೀನಿ. ನ್ಯೂಟ್ರಿಷನ್ ದುಡ್ಡು ಕೊಟ್ಟರೆ ಸಿಗುತ್ತೆ ಪ್ಲೀಸ್. ಪ್ರೀತಿ, ಸ್ನೇಹ, ವಿಶ್ವಾಸ, ಅಫೆಕ್ಷನ್, ಕೇರ್, ಟ್ರಸ್ಟ್ ತುಂಬಾ ಇಂಪಾರ್ಟೆಂಟ್. ಕೆಲವೊಂದು ನಿಮ್ಗೆ ಈಸಿಯಾಗಿ ಸಿಕ್ಕಿರುತ್ತೆ, ವ್ಯಾಲ್ಯೂ ಗೊತ್ತಾಗಿರಲ್ಲ. ಅದು ನಿಮ್ ಕೋಚ್ ಆಗಿರ್ಬೋದು, ನಿಮ್ಮ ಕ್ಲಬ್ ಓನರ್ ಆಗಿರ್ಬೋದು, ಈ ಕಮ್ಯುನಿಟಿ ಆಗಿರ್ಬೋದು, ಈ ಶೇಕ್ ಆಗಿರ್ಬೋದು, ಈ ಲೈಫ್ ಸ್ಟೈಲ್ ಡೇ ಆಗಿರ್ಬೋದು. ನೋ, ಸಮಥಿಂಗ್ ಇದೆ. ಆ ತರ ರಿಸಲ್ಟ್ ತಗೊಂಡಿರೋರಲ್ಲಿ ಮರ್ತೂರ್ ಮೇಡಮ್ ಇರೋದು. ಅದಕ್ಕೋಸ್ಕರ ಬನ್ನಿ ಬನ್ನಿ ಬನ್ನಿ. ಸಡನ್ ಆಗಿ ಅರ್ಥ ಆಗಲ್ಲ ನನಗೆ. ಕಮ್ಯುನಿಟಿಯನ್ನ ಅಲ್ಪ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ 6 ತಿಂಗಳು ಬೇಕಾಗಿತ್ತು. ರವಿ ಸರ್ಗೆ ನನ್ನಷ್ಟು ಟೈಮ್ ತಗೊಳಕ್ ಹೋಗ್ಬೇಡಿ ಪ್ಲೀಸ್. ರವಿ ಸರ್, ದಿವ್ಯ ಮೇಡಮ್, ಈ ಕಮ್ಯುನಿಟಿನ ಅರ್ಥ ಮಾಡ್ಕೊಳ್ಳೋದಕ್ಕೆ, ನ್ಯೂಟ್ರಿಷನ್ ಅರ್ಥ ಮಾಡೋಕೆ ನಂತರ 6 ತಿಂಗಳು ಟೈಮ್ ತಗೊಳ್ಬೇಡಿ ಪ್ಲೀಸ್. ರಿಸಲ್ಟ್ ಸಿಕ್ಕಾಪಟ್ಟೆ ಫೆಡಪ್ ಆಗ್ಬಿಟ್ಟಿತ್ತು. ದುಡ್ಡು ಸಿಕ್ಕಾಪಟ್ಟೆ ಖರ್ಚಾಗುತ್ತೆ, ಎಕ್ಸ್ಟ್ರಾ ಖರ್ಚಾಗುತ್ತೆ. ನಂತರ ಲೇಟ್ ಮಾಡ್ಕೊಳಕ್ ಹೋಗ್ಬೇಡಿ. ಸುಧಾ ಮೇಡಮ್, ಡಾಕ್ಟರ್ ನಂದಿನಿ ಅವರು, ನಂತರ 6 ತಿಂಗಳು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬೇಡಿ. ಕೋಚ್ ಏನ್ ಹೇಳ್ತಾರೆ ಖರ್ಚಾಗುತ್ತೆ. ಪಲ್ಲವಿ ಮೇಡಮ್, ಖರ್ಚಾಗುತ್ತೆ. ಆದ್ರೆ ಈ ಸೆಷನ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ನಿಮ್ ಬಾಡಿಗೆ ನೀವು ನ್ಯೂಟ್ರಿಷನ್ ಹಾಕ್ತಾ ಇದೀರಲ್ವಾ, ಆವಾಗ ನಿಮಗೆ ಕ್ಲಾರಿಟಿ ಇರಬೇಕು. ಇದು ಸೇಫ್ ಇದೆಯಾ? ಇದು 100% ಸೇಫ್ ಇದೆಯಾ? ಇವರು ದುಡ್ಡು ಮಾಡೋಕೆ ಏನಾದ್ರು ಮಾಡ್ತಾ ಇದಾರಾ? ಯಾಕೆ ನಾವು ಹಾಗಾದ್ರೆ 1 ಮಂತ್ ಅಷ್ಟು ಸ್ಟ್ರಾಂಗ್ ಆಗಿ ನಿಮ್ಗೆ ರೆಕಮೆಂಡ್ ಮಾಡೋದು ವಿಡಿಯೋ ಆನ್ ಮಾಡ್ಕೊಳ್ಳಿ ಅಂತ? ರೀಸನ್ ಈಸ್ ಕ್ಲಾರಿಟಿ. ನಿಮ್ಗೆ ಕ್ಲಾರಿಟಿ. ಕೆಲವೊಂದು ರೀಸನ್ಗಳು ಹೇಳಿದೆ, ಕೆಲವೊಂದು ರೀಸನ್ ಇದ್ರೆ ನಿಮ್ಗೆ ರಿಸಲ್ಟ್ ಬರಲ್ಲ ಅಂತ. ಪಾಪ ನೀವು ದುಡ್ಡು ಕೊಟ್ಟಿದ್ದೀರಾ, ನಮ್ಮನ್ನ ಟ್ರಸ್ಟ್ ಮಾಡಿ ದುಡ್ಡು ಕೊಟ್ಟಿದ್ದೀರಾ ನೀವು. ಸೊ ಹಾಗಾದ್ರೆ ನಾನು ನಿಮಗೆ ಕೆಲವೊಂದು ಹೇಳಿದೆ. ಏನ್ ಹೇಳಿ? ನ್ಯೂಟ್ರಿಷನ್ ಏನೋ ಡೆಫಿಷಿಯನ್ಸಿಯಿಂದ ಬಂದಿರ್ತೀರಿ, ಇಲ್ಲಿ ಬಂದಾಗ ನಿಮ್ಗೆ ಏನ್ ಸಿಗುತ್ತೆ ಹೇಳಿ? ನ್ಯೂಟ್ರಿಷನ್ ಸಿಕ್ಬಿಡುತ್ತೆ, ಆವಾಗ ನಿಮ್ಗೆ ರಿಸಲ್ಟ್ ಸಿಕ್ಬಿಡುತ್ತೆ ಅಂತ ಹೇಳಿದೆ ಗೊತ್ತಾ? ಬರೀ ನ್ಯೂಟ್ರಿಷನ್ ಇಂದ ಸಿಕ್ಕಿರಲ್ಲ ಅಂತ ಹೇಳಿದೆ ಗೊತ್ತಾ? ಹೌದಲ್ವಾ? ಬರೀ ನ್ಯೂಟ್ರಿಷನ್ ಇಂದ ನಿಮ್ಗೆ ಸಿಕ್ಕಿಲ್ಲ ಆ ರಿಸಲ್ಟ್. ಇನ್ ಯಾವ್ದ್ರಿಂದ ಸಿಕ್ಕಿದೆ? ನ್ಯೂಟ್ರಿಷನ್ ಪ್ಲಸ್ ಕೇರ್. ನಂಗೆ ಗೊತ್ತಿಲ್ಲ ಇವಾಗ ದಿವ್ಯಾ ಮೇಡಮ್ಗೆ ಕೇರ್ ಬೇಕಾ, ಲವ್ ಬೇಕಾ, ಪ್ರೊಟೆಕ್ಷನ್ ಬೇಕಾ, ಹೋಪ್ ಬೇಕಾ, ಟ್ರಸ್ಟ್ ಬ್ರೇಕ್ ಆಗಿದೆಯಾ? ನಂಗೆ ಗೊತ್ತಿಲ್ಲ ದಿವ್ಯಾ ಮೇಡಮ್ದು. ದೀಪಿಕಾ ಮೇಡಮ್ಗೆ ಏನ್ ಬೇಕು? ನೋ. ರವಿ ಸರಿಗೆ ಬರೀ ವೆಯ್ಟ್ ಲಾಸ್ ಬೇಕಿರ್ಬೋದು, ಇದೆಲ್ಲ ಇರಬಹುದು, ನಂಗೆ ಗೊತ್ತಿಲ್ಲ. ಮಂಜುಳಾ ಮೇಡಮ್ಗೆ ಏನ್ ಬೇಕಿರ್ಬೋದು? ಮಂಜುಳಾ ಮೇಡಮ್ ಯಜಮಾನ್ರಿಗೆ ಏನ್ ಬೇಕಿರ್ಬೋದು? ಮಂಜುಳಾ ಮೇಡಮ್ ಸರಿಗೆ ಏನ್ ಬೇಕಿರ್ಬೋದು? ಅಥವಾ ಮಕ್ಕಳಿಗೆ ಏನ್ ಬೇಕಿರ್ಬೋದು? ಮಂಜುಳಾ ಮೇಡಮ್ ಬರೀ ಶೇಕ್ ಬೇಕಾ? ಬರೀ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಮಂಜುಳಾ ಮೇಡಮ್ಗೆ? ನಮ್ಗೆ ಗೊತ್ತಿಲ್ಲ. ಪಲ್ಲವಿ ಮೇಡಮ್ಗೆ ಏನ್ ಬೇಕು? ಡಾಕ್ಟರ್ ನಂದಿನಿ ಅಂತ ಇದೆ, ಡಾಕ್ಟರ್ ನಂದಿನಿ ಆ ಹೆಸರು ಕೇಳಿದ್ರೆ ನಮ್ ಜ್ವರ ಎಲ್ಲ ಬಿಟ್ಟು ಹೋಗುತ್ತೆ.
ಅವರಿಗೂ ಏನೋ ಬೇಕಿದೆ. ನೆನ್ಪಿಟ್ಕೊಳ್ಳಿ, ನಾನು ಮೆಡಿಟೇಷನ್ ಸ್ಪಿರಿಚುವಾಲಿಟಿ ರಿಲೇಟೆಡ್ ಕೆಲವೊಂದು ಸೊಲ್ಯೂಷನ್ ಕೊಡಲಿ ಎಕ್ಸ್ಪರ್ಟ್ ಇದ್ದೀನಿ. ನನಗೂ ಏನೋ ಬೇಕಿದೆ ಗೊತ್ತಾ. ಜಗದೀಶ್ ಸರಿಗೆ ಏನ್ ಬೇಕು? ಕಾವ್ಯ ಮೇಡಮ್ ಬರೀ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಇದೆಯಾ? ನಿಮ್ಮನ್ನ ನೀವು ಟ್ರ್ಯಾಕ್ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ಲಾಕ್ ಮಾಡ್ಕೊಳ್ಳಿ. ನಿಮ್ಗೆ ಏನೋ ಮಿಸ್ಸಿಂಗ್ ಇದೆ, ನನಗೂ ಏನೋ ಮಿಸ್ಸಿಂಗ್ ಇದೆ, ಸಮಥಿಂಗ್ ಡಿಫ್ರೆಂಟ್ ಇದೆ, ಯುನೀಕ್ ಆಗಿದೆ ಅದು. ಆ ಡೆಫಿಷಿಯನ್ಸಿ 30 ವರ್ಷದಿಂದ ಇರ್ಬೋದು, 10 ವರ್ಷದಿಂದ ಇರ್ಬೋದು, 50 ವರ್ಷದಿಂದ ಇರ್ಬೋದು. ವಿ ಡೋಂಟ್ ನೋ. ಬರೀ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಅಲ್ಲ, ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಬಾಡಿದು. ಆತ್ಮಕ್ಕೂ ಏನೋ ಡಿಫಿಷಿಯನ್ಸಿ ಇದೆ. ಅದು ಏನಂತ ಫಸ್ಟ್ ಕ್ಯಾಚ್ ಮಾಡಿ. ಕೇರ್, ಲವ್, ಅಫೆಕ್ಷನ್, ಟ್ರಸ್ಟ್ ಏನ ನೋಡಿ, ಹೋಪ ನೋಡಿ. ನಿಮ್ಗೇನು ಅದ್ ಹೇಳಿದ್ರು ನ್ಯೂಟ್ರಿಷನ್. ಉದಾಹರಣೆಗೆ ಯಾರೊಬ್ರು ಬಂದಿರೋ ಹೋಪ್ ಬೇಕಾಗಿದೆ ಅಷ್ಟೇ ಅವರಿಗೆ. ನ್ಯೂಟ್ರಿಷನ್ ಅಫ್ಕೋರ್ಸ್ ಡಿಫಿಷಿಯನ್ಸಿ ಇದೆ. ಬಟ್ ನ್ಯೂಟ್ರಿಷನ್ ಸಿಕ್ತು, ಇಲ್ಲಿ ಬಂದ ಮೇಲೆ ಏನೇನೋ ನೋಡಿದ್ರು, ಲೈಫ್ ಸ್ಟೈಲ್ ಡೇ ನೋಡಿದ್ರು, ಅದು ಇದು ಕರ್ದಾವ ಬಂದ್ಬಿಟ್ರು. ಓ ಮೈ ಗಾಡ್, ಈ 65 ವರ್ಷದ್ದು ರೇಖಾ ಮೇಡಮ್ ರಿಸಲ್ಟ್ ಬಂದಿದ್ಯಾ? ರಿಸಲ್ಟ್ ನೋಡ್ತಾರೆ, ಹೋಪ್ ಬಂದ್ಬಿಡುತ್ತೆ. ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಫುಲ್ಫಿಲ್, ಹೋಪ್ ಡಿಫಿಷಿಯನ್ಸಿ ಇತ್ತು ಫುಲ್ಫಿಲ್, ಇಸ್ ಈಕ್ವಲ್ ಟು ಬೇಕಾಗಿರೋ ರಿಸಲ್ಟ್. ಜಗದೀಶ್ ಸರ್ ಬಂದಿದ್ದಾರೆ, ಜಗದೀಶ್ ಸರ್ ಏನ್ ಬೇಕು ಗೊತ್ತಿಲ್ಲ, ಮೇ ಬಿ ಕೇರ್ ಬೇಕಿರ್ಬೋದು. ಅಫ್ಕೋರ್ಸ್ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಪ್ಲಸ್ ಕೇರ್ ಇಸ್ ಈಕ್ವಲ್ ಟು ಅವ್ರಿಗೆ ಬೇಕಾಗಿರೋ ರಿಸಲ್ಟ್. ಕೆಲವರಿಗೆ ಕೇರ್ ಪ್ಲಸ್ ಲವ್ ಬೇಕಿರ್ಬೋದು, ಗೊತ್ತಿಲ್ಲ. ಕೆಲವರಿಗೆ ಎಲ್ಲ ಬೇಕಿರ್ಬೋದು. ಸೊ ಹಾಗಾದ್ರೆ ಮನೆ ಸ್ಥಿತಿ, ಪರಿಸ್ಥಿತಿ, ಸೋಸ್ಥಿತಿ, ಮನಿ ಸ್ಥಿತಿ ಬೇರೆ ಬೇರೆ ಇರುತ್ತೆ. ಓಕೆ ಡನ್. ಒಬ್ಬರನ್ನ ಮಾತನಾಡಿಸ್ತೀನಿ. ಹ್ಯಾರಿ ಸರ್, ನಿಮಗೆ ಇವತ್ತಿನ ಟಾಪಿಕ್ ಇಂದ ಕನೆಕ್ಟ್ ಮಾಡ್ಕೊಂಡು ಹೇಳೋದಾದ್ರೆ, ಈ ಕಮ್ಯುನಿಟಿಗೆ ಬಂದು ಇದೆಲ್ಲವನ್ನ ವಿಡಿಯೋ ಆನ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ, ನೀವು 1 ಶೇಕಲ್ ಇರ್ಬೋದು, 2 ಶೇಕಲ್ ಇರ್ಬೋದು, ಅಡ್ವಾನ್ಸ್ ನ್ಯೂಟ್ರಿಷನ್ ಇರ್ಬೋದು, ಅಲ್ಟಿಮೇಟ್ ನ್ಯೂಟ್ರಿಷನ್ ಇರ್ಬೋದು, ನಿಮ್ಗೆ ಈ ನ್ಯೂಟ್ರಿಷನ್ ಬ್ಯಾಲೆನ್ಸ್ ಅನ್ನ ಫುಲ್ಫಿಲ್ ಮಾಡ್ತಾ ಆತ್ಮಕ್ಕೂ ನಿಮ್ಗೆ ಏನ್ ಬೇಕು ಅದನ್ನ ಫುಲ್ಫಿಲ್ ಮಾಡ್ಕೊಳ್ಳಕ್ಕೆ ಆಗ್ತಾ ಇದೆಯಾ? ಮತ್ತೆ ಆಗ್ತಾ ಇದ್ರಿ ಯಾವ ರಿಸಲ್ಟ್ ತಗೊಂಡ್ರಿ? ಇದು ಒಬ್ಬರನ್ನ ಮಾತನಾಡಿಸಿ ನಾನು ಕೇಳ್ತೀನಿ, ನೋಡೋಣ. ಎಸ್, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳೋದ್ರಿಂದ ತುಂಬಾ ಜನ ಹೊಸಬರಿಗೆ ಹೆಲ್ಪ್ ಆಗುತ್ತೆ. ನಾವು ಇವಾಗ ನೀವು ಹೇಳಿದ್ಮೇಲೆ ನಮ್ಗೆ ಅರ್ಥ ಆಗಿದೆ. ಇಟ್ ಇಸ್ ನಾಟ್ ಜಸ್ಟ್ ನ್ಯೂಟ್ರಿಷನ್, ಅದ್ರ ಜೊತೆ ಆಲ್ ಅದರ್ ಥಿಂಗ್ಸ್ ಆರ್ ಆಲ್ಸೋ ಇಂಪಾರ್ಟೆಂಟ್ ಅಂತ ಹೇಳಿ. ಓಕೆ, ನಿಮ್ ಹೆಸರು ಮತ್ತೆ ನಿಮ್ ಬ್ಯಾಕ್ ಗ್ರೌಂಡ್, ಏಜ್ ಹೇಳಿ. ನಾನು ಹ್ಯಾರಿ ವಿಲಿಯಂ ಅಂಡ್ ಮೈ ಏಜ್ ಇಸ್ 60. ಐ ಆಮ್ ಆಕ್ಚುಲಿ ಎ ಡಿಸೈನರ್, ಗ್ರಾಫಿಕ್ಸ್. ಓಕೆ, ವೆರಿ ಗುಡ್, ಥ್ಯಾಂಕ್ ಯು. ಪ್ಲೀಸ್ ನಿಮ್ ಎಕ್ಸ್ಪೀರಿಯನ್ಸ್ ಹೇಳಿ. ಚೇರ್ಸ್ ನಿಮ್ಗೆ. ಸರಿ ಚೇರ್ಸ್. ಇಲ್ಲಿಗೆ ಬಂದ ಮೇಲೆ ನಿಮ್ಗೆ ಏನೇನ್ ಚೆನ್ನಾಗಿ ಮಾಡ್ಕೊಂಡ್ರಿ? ಇಲ್ಲಿ ಬಂದ್ಮೇಲೆ ಐ ಹ್ಯಾವ್ ಇದು ಇದು ಐ ಬಿಕಮ್ ವೆರಿ ಅಲರ್ಟ್ ಅಂಡ್ ಆಕ್ಟಿವ್. ತುಂಬಾ ಆಕ್ಟಿವ್ ಆಗಿದ್ದೀನಿ, ಅಲರ್ಟ್ ಆಗಿದೆ, ಮೋರ್ ಎನರ್ಜೆಟಿಕ್ ಆಗಿದ್ದೀನಿ. ಓ ವೆರಿ ಗುಡ್. ರೇಖಾ ಮೇಡಮ್, ನೀವು ಇವರಿಗೆ ಶೇಕ್ ಕೊಡ್ಸಿದ್ ನೀವೇನಾ? ಹೌದು. ರೇಖಾ ಮೇಡಮ್, ನಂಗೆ ಶಾರ್ಟ್ ಆಗಿ 30 ಸೆಕೆಂಡ್ ಅಲ್ಲಿ ಹೇಳಿ, ಇವರ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಚೆನ್ನಾಗಿ ಶೇರ್ ಮಾಡ್ಕೊಡೋದು. ಯಾಕಂದ್ರೆ ನೀವು ಅವರಿಗೆ ಕೇರ್ ಮಾಡಿದವರು, ಹೋಪ್ ಕೊಟ್ಟವರು, ಟ್ರಸ್ಟ್ ಕೊಟ್ಟವರು ಅಲ್ವಾ. ಸೊ ನಂಗೆ ಶಾರ್ಟ್ ಆಗಿ ಹೇಳಿ, ಇವರು ಬಂದ ಮೇಲೆ ಏನೇನ್ ಚೆನ್ನಾಗಿ ಮಾಡ್ಕೊಂಡ್ರು? ಹ್ಯಾರಿ ಅವರು ಬಂದಾದ್ಮೇಲೆ ಇನ್ನು ಓಪನ್ ಅಪ್ ಆಗ್ಬೇಕು. ಅವರು ನೀವೇ ನೋಡ್ದಾಗೆ ಸೈಲೆಂಟ್ ಲಿಸನರ್, ಎಲ್ಲ ಲಿಸನ್ ಮಾಡ್ತಾರೆ, ನೋಟ್ ಮಾಡ್ಕೊಳ್ತಾರೆ. ಇನ್ನು ಓಪನ್ ಅಪ್ ಆಗ್ಬೇಕು. ಆದರೆ ಅವರ ಕಾಫಿ ತಗೊಳ್ತಿರ್ಲಿಲ್ಲ. ಟೀ ಇಂಟೇಕ್ ರೆಡ್ಯೂಸ್ಡ್. ಅವರು ಆಪ್ಟಿಮಲ್ ವೇಟ್ ನಲ್ಲಿ ಇದ್ದಾರೆ ನಿಜ, ಅವ್ರ ವೇಟ್ ಲಾಸ್ಗೋಸ್ಕರ ಬಂದಿಲ್ಲ. ಬಟ್ ಹಿ ಹ್ಯಾಡ್ ಇಮೆನ್ಸ್ ಹೆಲ್ತ್ ಇಶ್ಯೂಸ್. ತುಂಬಾ ಹೆಲ್ತ್ ಇಶ್ಯೂಸ್ ಮುಂಚೆ ಇತ್ತು. ಅವ್ರು ಅದನ್ನ ಇನ್ನು ಓಪನ್ ಅಪ್ ಆಗಿ ಅವರೇ ಹೇಳ್ಬೇಕು. ನಿಜ, ತುಂಬಾ ಹೆಲ್ತ್ ಇಶ್ಯೂಸ್ ಇದ್ದಿದ್ದು ಈಗ ನಾರ್ಮಲೈಸ್ ಆಗ್ತಾ ಇದ್ದಾರೆ. ಆದ್ರೆ ಇದ್ರಲ್ಲಿ ಅವ್ರಿಗೆ ಲೈಟ್ ಹಾರ್ಟೆಡ್ನೆಸ್ ಇದೆ, ಎನರ್ಜಿ ಇದೆ, ಅಲರ್ಟ್ನೆಸ್ ಇದೆ. ಮತ್ತೆ ಡ್ರೈವಿಂಗ್, ಅವ್ರು ಮೈಸೂರಿಂದ ಬೆಂಗಳೂರಿಗೆ ಬರ್ತಾರೆ. ಮೈಸೂರಿಂದ ಬೆಂಗಳೂರಿಗೆ ಡ್ರೈವ್ ಮಾಡ್ಕೊಂಡು ಬಂದ್ರೆ ಹಿ ಎಂಜಾಯ್ಸ್ ದ ಡ್ರೈವ್. ಅವರು ಎನರ್ಜೆಟಿಕ್ ಆಗಿ, ಅಲರ್ಟ್ ಆಗಿ, ತುಂಬಾ ಇಷ್ಟಪಟ್ಟು ಬರ್ತಾರೆ. ಇನ್ಫ್ಯಾಕ್ಟ್ ಪ್ರತಿ ವಾರ ಫಿಸಿಕಲ್ ಟ್ರೈನಿಂಗ್ಗೂ ಬರ್ತಾರೆ, ಲೈಫ್ ಸ್ಟೈಲ್ಗೂ ಬರ್ತಾರೆ. ಪ್ರತಿ ಸಲ ಅವರೇ ಡ್ರೈವ್ ಮಾಡ್ಕೊಂಡು ಬರ್ತಾರೆ. ಅವರ ಹೆಂಡತಿಗೆ, ಅವರ ಮಗಳಿಗೆ ಅವರು ರೆಕಮೆಂಡ್ ಮಾಡಿ ಅವರು ಮಿನಿ ಕೋಚ್ ಆಗಿದ್ದಾರೆ ಅವ್ರ ಫ್ಯಾಮಿಲಿಗೋಸ್ಕರ. ಆದ್ರೆ ಐ ವಾಂಟ್ ಹಿಮ್ ಟು ಇಂಟರಾಕ್ಟ್. ಇನ್ಫ್ಯಾಕ್ಟ್ ನಾನು ಈ ಸೆಷನ್ಗಳಲ್ಲಿ ಅವರನ್ನ ನೀವು ಹೆಚ್ಚಿಗೆ ಮಾತಾಡಿಸ್ಲಿ ಅಂತ ಐ ಯೂಸ್ ಟು ಕೀಪ್ ಮೈ ಫಿಂಗರ್ಸ್ ಕ್ರಾಸ್ಡ್. ಆದ್ರೆ ಅದು ಇವತ್ತು ಆಗಿದೆ. ನಾನು ಇವತ್ತುವರೆಗೂ ನಿಮ್ಮನ್ನ ಕೇಳಿಲ್ಲ, ಬೇರೆ ಯಾರನ್ನು ಕೇಳಿಲ್ಲ ಹ್ಯಾರಿ ಅವ್ರನ್ನ ಮಾತಾಡ್ಸಿ ಅಂತ. ಆದ್ರೆ ಇವತ್ತು ನೀವು ಅವ್ರನ್ನ ಕೇಳಿದಿರಿ. ಇನ್ನು ಮುಂದೆ ಅವ್ರು ಓಪನ್ ಅಪ್ ಆಗಿ ಅವ್ರ ರಿಸಲ್ಟ್ಸ್ ಅನ್ನ ಅವ್ರು ಇನ್ನೂ ಹೆಚ್ಚುಗಟ್ಲೆ ತಗೋಬೇಕು. ಮತ್ತೆ ಅವ್ರು ಮೊನ್ನೆ ನನ್ಗೆ ಇನ್ನೂ ಕೇಳಿದ್ರು, ಮಗಳು ಮತ್ತೆ ಹೆಂಡತಿ ಇಬ್ರುವೆ